ಸರ್ವರಿಗೂ ನಮ್ಮ ನಮನಗಳು ಹಾಗೂ ಸುಸರ ಕಣಿಸಂದ್ರ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಬಹು ಆಸ್ಥೆಯಿಂದ ಆಯೋಜನೆಗೊಂಡಿರುವ 8 ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನದ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತರಿಗೂ ಹೃದಯಪೂರ್ವಕ ಸ್ವಾಗತ. ಬಂಧುಗಳೇ, ಚುಮು ಚಳಿ ಗಪ್ಪನೆ ಆವರಿಸಿದರು ನಮ್ಮ ನೆಚ್ಚಿನ ಕುಟುಂಬ ಸದಸ್ಯನು ಸಾರ್ವಜನಿಕ ಸೇವೆಗೆ ವಿಧಿಬದ್ಧವಾಗಿ ಸಮಾಜೀಕರಣಗೊಳ್ಳುತ್ತಿರುವ ಹೊತ್ತಿನಲ್ಲಿ ಆಯೋಜಿಸಿರುವ ಹೆಮ್ಮೆಯ ಶಿಸ್ತಿನ ಮೇಳದ ಸಂಭ್ರಮವನ್ನು ಅನುಭವಿಸುವ ತವಕದಿಂದ ಬಂದ ನಿಮ್ಮೆಲ್ಲರ ಬಿಸಿ ಉಸಿರಿನ ತಾಪ ಚಳಿಯನ್ನು ಮರೆಯಾಗಿಸಿದಂತಿದೆ. ಚಳಿಗೆ ಬೆಚ್ಚಗೆ ಹೊದ್ದು ಗರಿಗರಿಯಾದ ಬಿಸಿ ಬಿಸಿ ತಿನಿಸುಗಳನ್ನು ಮೆದ್ದು ನಿದ್ರಿಸಿ ಸುಖಿಸುವ ತವಕ ಹೆಚ್ಚಾದರೂ ನಿರ್ಗಮನ ಪಥಚಲನದ ಹಬ್ಬದ ನೋಟವನ್ನು ತುಂಬಿಕೊಂಡು ಸಂಭ್ರಮಿಸುವ ಮನಸ್ಥಿತಿಯು ಎಲ್ಲೆಡೆ ಸಾಮಾನ್ಯವಾಗಿದೆ. ಇಂತಹ ಸಾಮಾನ್ಯ ದೃಶ್ಯಾವಳಿಗಳ ಮಧ್ಯದಲ್ಲಿ ಚಿತ್ತಾಕರ್ಷಕ ನಿರ್ಗಮನ ಪಥ ಸಂಚಲನ ಮೂಡಿಬರಲಿದೆ. ಇನ್ನು 15-20 ದಿನಗಳಲ್ಲಿ ಸೂರ್ಯನು ತನ್ನ ಕಿರಣಗಳ ದಿಕ್ಕನ್ನು ಬದಲಿಸಿ ಮಕರ ಸಂಕ್ರಾಂತಿ ವೃತ್ತಕ್ಕೆ ಪ್ರವೇಶಿಸುವ ಪೂರ್ವದಲ್ಲಿ ಸಂಭ್ರಮದ ತವಕ ಮುಗಿಲು ಮುಟ್ಟುತ್ತಿದೆ ಈ ತಣಿಸಂದ್ರ ತರಬೇತಿ ಶಾಲೆಯಲ್ಲಿ. ಇದೀಗ ಈ ಐತಿಹಾಸಿಕ ದಿನಕ್ಕೆ ಸಾಕ್ಷೀಕರಿಸಲು 416 ಮಂದಿ ಪ್ರಶಿಕ್ಷಣಾರ್ಥಿಗಳನ್ನೊಳಗೊಂಡ ಬೃಹತ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ತಂಡ ಈ ಅಲಂಕೃತ ಮೈದಾನಕ್ಕೆ ಟಾಕುಟಿಕಿ ಹೆಜ್ಜೆ ಇಡುತ್ತಾ ಶಿಸ್ತಿನ ನಡಿಗೆಯೊಂದಿಗೆ ಮೈದಾನದ ಮಧ್ಯ ಭಾಗದಿಂದ ಉದ್ಭವಿಸಿ ಬರಲಿದ್ದಾರೆ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು ಎನ್ನುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಶಿಸ್ತು ಹಿರಿಯ ಗಾಂಭೀರ್ಯದ ಪ್ರತೀಕವಾಗಿ ಎಲ್ಲ ದೃಶ್ಯಕ್ಕೆ ಬರಲಿ ತಮ್ಮೆಲ್ಲರಿಂದ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಸ್ವಾಗತ. ಬಂಧುಗಳೇ, ಇಂದು ಡಿಸೆಂಬರ್ 20. ಗ್ರೆಗೋರಿಯನ್ ದಿನದರ್ಶಿಕೆಯ ಪ್ರಕಾರ ಈ ವರ್ಷ 2025ನೇ ಸಾಲಿನ 354ನೇ ದಿನ. ಈ ವರ್ಷ ಮುಗಿಯಲು ಇನ್ನು ಕೇವಲ 11 ದಿನಗಳು ಬಾಕಿ ಉಳಿದಿವೆ. ಆದರೆ ಇತಿಹಾಸದ ಪುಟಗಳಲ್ಲಿ ಐತಿಹಾಸಿಕ ದಿನವನ್ನಾಗಿ ಮಾರ್ಪಡಿಸಲು ಪಿಟಿಎಸ್ ತಣಿಸಂದ್ರ ಸಜ್ಜಾಗಿದೆ. ಡಿಸೆಂಬರ್ 20 ವಿಶ್ವವು ಪ್ರತಿ ವರ್ಷ ಡಿಸೆಂಬರ್ 20ರಂದು ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವನ್ನಾಗಿ ಆಚರಿಸುತ್ತದೆ. ಇಂಟರ್ನ್ಯಾಷನಲ್ ಹ್ಯೂಮನ್ ಸಾಲಿಡರಿಟಿ ಡೇ ಎಂದು ವಿಶ್ವಾದ್ಯಂತ ವಿಶ್ವಸಂಸ್ಥೆ ವತಿಯಿಂದ ಆಯೋಜಿಸಲ್ಪಟ್ಟಿದೆ. ಈ ದಿನದಂದು ಬಡತನ, ಹಸಿವು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಏಕತೆ ಮತ್ತು ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ತಿ ಹೇಳುತ್ತದೆ. ಈ ದಿನವು ವೈವಿಧ್ಯತೆಯಲ್ಲಿ ಏಕತೆ ಮತ್ತು
ಸಹಾನುಭೂತಿಯನ್ನು ಉತ್ತೇಜಿಸುತ್ತದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಸಹಕಾರ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ. ಇಂತಹ ಐತಿಹಾಸಿಕ ದಿನದಂದು ನಮ್ಮ ತಣಿಸಂದ್ರ ತರಬೇತಿ ಶಾಲೆಯ ಆವರಣದಲ್ಲಿ ಹಲವಾರು ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದ್ದಾರೆ ನಮ್ಮ ನವ ಆರಕ್ಷಕರು. ಇದೇ ಮೊಟ್ಟ ಮೊದಲ ಬಾರಿಗೆ ಹೊಸ ಶಿರಗವಚ ಧರಿಸಿ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಬೃಹತ್ ಪ್ರಶಿಕ್ಷಣಾರ್ಥಿಗಳ ತಂಡ 8ನೇ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ತಂಡ. ಇದು ಹೆಮ್ಮೆಯ ವಿಚಾರ. ಇದೇ ವರ್ಷದ ಅಕ್ಟೋಬರ್ 28ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಹೊನ್ನ ಪುಟಗಳಲ್ಲಿ ವಜ್ರಾಕ್ಷರಗಳಲ್ಲಿ ಹೊಳೆವಂತೆ ನಡೆದ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಟೊಪ್ಪಿಗೆ ಸ್ಲೋಚ್ ಹ್ಯಾಟ್ ನೈಪಥ್ಯಕ್ಕೆ ಸರಿದು ಹೊಸ ಕಡು ನೀಲಿ ಬಣ್ಣದ ಪಿಕ್ಯಾಪ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ಮುಡಿಗೇರಲು ಅನಾವರಣಗೊಂಡಿದ್ದು, ಇಂದು ನಮ್ಮ ಆರಕ್ಷಕರ ಮುಡಿಗೇರಿ ಕಿರೀಟಪ್ರಾಯವಾಗಿ ಹೆಮ್ಮೆಯ ಮುಕುಟವಾಗಿ ಹೊಳೆಯುತ್ತಿದೆ. ಹೊಸ ಪಿಕ್ಯಾಪ್ ಧರಿಸಿ ನಮ್ಮ ನವ ಆರಕ್ಷಕರು ಈ ಆಕರ್ಷಕ ಪಥ ಸಂಚಲನದಲ್ಲಿ ಭಾಗವಹಿಸಿ ಹೊಸ ಇತಿಹಾಸವನ್ನು ಸೃಷ್ಟಿಸಲು ಸಜ್ಜಾಗಿದ್ದಾರೆ. ನಿಜ, ಪೊಲೀಸ್ ಇತಿಹಾಸದಲ್ಲಿ ಅಚ್ಚಳಿಯದೆ ಶಾಶ್ವತವಾಗಿ ಸುವರ್ಣಾಕ್ಷರಗಳಿಂದ ನಮೂದಾಗುತ್ತಿದೆ ಈ ಸುಂದರ ಸಮಾರಂಭ. ಅದುವೇ 8ನೇ ತಂಡದ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ. ನವ ನೀಲಿ ಬಣ್ಣದ ಪಿ ಕ್ಯಾಪ್ ಧರಿಸಿ, ಕಾಕಿ ಬಣ್ಣದ ಸ್ಲೋಚ್ ಹ್ಯಾಟ್ ಬದಲಿಸಿ, ಸಿಂಹಲಾಂಛನ ನವ ಆರಕ್ಷಕರ ಶಿರದ ಮೇಲಿರಿಸಿ, ಇನ್ನು ಮುಂದೆ ಪೊಲೀಸ್ ಇಲಾಖೆಯ ಎಲ್ಲ ದರ್ಜೆಯ ಅಧಿಕಾರಿಗಳು ಧರಿಸುವ ಪಿ ಕ್ಯಾಪ್ಗಳ ಮೇಲೆ ಇರಲಿದೆ ಸಿಂಹಲಾಂಛನ. ಅದಕ್ಕೆ ನವ ಆರಕ್ಷಕರನ್ನ ಹೊಂದಾಣಿಸಿ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಇಂದಿನ ಈ ಕಾರ್ಯಕ್ರಮ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ. ಎಲ್ಲರಿಗೂ ಶುಭಾಶಯದ ಚಪ್ಪಾಳೆಯ ಮಹಾಪುರ ಮೂಡಿಬರಲಿ ಬಂಧುಗಳೇ. ಬಂಧುಗಳೇ, 2ನೇ ತುಕಡಿಯ ನಾಯಕರಾಗಿ ಶ್ರೀ ಸತೀಶ್ ರವರು. ಇವರು ಮೂಲತಃ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರು, ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಆದಂತಹ ಸನ್ಮಾನ್ಯ ಡಾಕ್ಟರ್ ಎ ಸಲೀಂ ಅವರು ಆಗಮಿಸಿದ್ದಾರೆ. ಆಗಮಿಸಿರುವ ಅತಿಥಿ ಮಹೋದಯರಿಗೆ ಕವಾಯಿತಿನ ಪ್ರಥಮ ವಂದನೆ, ಶಸ್ತ್ರ ವಂದನೆ ಮುಖೇನ ಇಂದಿನ ಕಾರ್ಯಕ್ರಮವನ್ನು ಆಗಮಿಸಿರುವ ಅತಿಥಿ ಮಹೋದಯರಿಗೆ ಶುಭಾಶಯದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇವೆ. ನಮ್ದು ಗೊತ್ತು ಪಡು ಅಲ್ಲಲ್ಲ ಅಲ್ಲಿ ರೆಕ್ಲಾಗ
WR ಕೀಪ್ ವಿರಚಿತ ಪ್ರಥಮ ವಂದನೆಯನ್ನು ಸಲ್ಲಿಸಿದ ಪರೇಡ್ ಕಮಾಂಡರ್ ಶ್ರೀ ಕಿಶೋರ್ ದ್ಯಾವಪ್ಪ ನಾಯ್ಕ ಇದೀಗ ಗಣ್ಯರಿಗೆ ಕವಾಯತಿನ ವರದಿಯನ್ನು ಒಪ್ಪಿಸಿ ನಿಶ್ಚಲ ದಳಗಳ ಪರಿವೀಕ್ಷಣೆಗೆ ಆಹ್ವಾನ ನೀಡಲಿದ್ದಾರೆ. ಜೈ ಕರ್ನಾಟಕ ಮಾನ್ಯರೇ, ನಿರ್ಗಮನ ಪಥಸಂಚಲನ ಕವಾಯತಿನಲ್ಲಿ ಒಬ್ಬರು ಅಧಿಕಾರಿ 416 ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದು ಕವಾಯತ್ತು ಮಾನ್ಯರ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಪ್ರಧಾನ ದಂಡನಾಯಕರ ಒಪ್ಪಿದ ಅತಿಥಿ ಮಹೋದಯ ಈಗ ತೆರೆದ ವಾಹನದಲ್ಲಿ ನಿಶ್ಚಲ ದಳಗಳ ಪರಿವೀಕ್ಷಣೆಯನ್ನು ನಡೆಸಲಿದ್ದಾರೆ. ನಿಜ, ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರಾಗಿರತಕ್ಕಂತಹ ಡಾಕ್ಟರ್ MA ಸಲೀಂ IPS ಮಹಾನಿರ್ದೇಶಕರು ಹಾಗೂ ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ, ಶ್ರೀಯುತರು ನಾಡಪ್ರಭು ಕೆಂಪೇಗೌಡರ ಪುಣ್ಯದ ನೆಲೆಬೀಡು ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಜೂನ್ 25, 1966ರಲ್ಲಿ ಜನಿಸಿರುತ್ತಾರೆ. ಭಾರತೀಯ ಪೊಲೀಸ್ ಸೇವೆಯ ಉನ್ನತ ಜೀವನ 1993ರಲ್ಲಿ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಮೂಲಕ ಪ್ರಾರಂಭವಾಯಿತು. ಹನ್ನೆರಡನೇ ತಂಡದ ಪರವಾಗಿ ಶ್ರೀ ವೆಂಕಟೇಶ್ ಅವರು ಅತಿಥಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. 16ನೇ ತಂಡದ ನೇತೃತ್ವ ಶ್ರೀ ಸಚಿನ್ ರವರು ಅತಿಥಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ನೆರವೇರಿಸಿದ ಅತಿಥಿ ಮಾನ್ಯರು ಇದೀಗ ವೇದಿಕೆಯನ್ನು ಅಲಂಕರಿಸಿ ಮುಂದಿನ ಕಾರ್ಯಗಳಿಗೆ ಹಸಿರು ನಿಶಾನೆ ನಿರ್ಮಿಸಿದೆ. ಇದೇ ಅಕ್ಟೋಬರ್ 28ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಹೊನ್ನ ಪುಟಗಳಲ್ಲಿ ವಜ್ರಾಕ್ಷರಗಳಲ್ಲಿ ಹೊಳೆಯುವಂತೆ ನಡೆದ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಟೊಪ್ಪಿಗೆ ಅಂದರೆ ಸ್ಲೋ ಚಾಟ್ ನೈಪಥ್ಯಕ್ಕೆ ಸರಿದು ಹೊಸ ಕಡು ನೀಲಿ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರ ಆಸ್ಥೆಯಿಂದ ನಡೆದ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಗೊಂಡಿತು. ಬದಲಾವಣೆ ಅಂತ್ಯವಲ್ಲ, ಆರಂಭ. ಹೊಸ ಹ್ಯಾಟ್, ಹೊಸ ಪ್ರೇರಣೆ, ಹೊಸ ಮನ್ನಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಿಡುಗಡೆಗೊಂಡ ಹೊಸ ಪಿಕ್ಯಾಪ್ ನಮ್ಮ ನವ ಆರಕ್ಷಕರ ನುಡಿಯಲ್ಲಿ ರಾರಾಜಿಸುತ್ತಿದೆ. ನಿಶ್ಚಲ ದಳಗಳ ಪರಿವೀಕ್ಷಣೆ ಇದು ಪ್ರಾರಂಭವಾಗಿದೆ. 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ. 2 ಹಂತಗಳಲ್ಲಿ ನಡೆಯುವ ಪಥ ಸಂಚಲನ ಮೊದಲಿಗೆ ಶೀಘ್ರಗತಿಯ ಪಥ ಸಂಚಲನದಿಂದ ಪ್ರಾರಂಭವಾಗಿತ್ತು. ವೇದಿಕೆಯ ಎಡಪಾರ್ಶ್ವದಲ್ಲಿ ಜಮಾವಣೆಗೊಂಡು ಸಜ್ಜಾಗಿ ನಿಧಾನಗತಿಯ ನಡಿಗೆಯಲ್ಲಿ ನಿಶ್ಚಲವಾಗಿ ಪಥ ಸಂಚಲನದಲ್ಲಿ ಪ್ರದರ್ಶಿಸಲಿದ್ದಾರೆ. ಆಕರ್ಷಕ ಈ ಕವಾಯತಿಗೆ ಸುಶ್ರಾವ್ಯವಾದ ವಾದಿದ
ಅಂದ ಚಂದದ ನಮ್ಮ ಊರು ಬೆಂಗಳೂರು, ಕೋಟಿ ಕೋಟಿ ಜೀವರಾಶ್ರಯಗಳಿಗೆ ಆಶ್ರಯವಾಯಿತು ಅವರು. ಕಾನೂನು ಸೇವೆ ಸಲ್ಲಿಸುವವರು ನಮ್ಮ ಆರಕ್ಷಕರು, ಇಡೀ ವಿಶ್ವಕ್ಕೆ ಮಾದರಿಯಾಗುತ್ತಿದೆ. ಇಲ್ಲಿರುವ ನಾಗರಿಕರಿಗೆ ಸದಾ ರಕ್ಷಣೆ, ಸಮ್ಮೇಳನೆ, ಶೌರ್ಯದ ಪ್ರತೀಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಪೊಲೀಸರು. ಆಕರ್ಷಕವಾದ ಪಥಸಂಚಲನ ಪ್ರಾರಂಭಿಸಿದ ಎಲ್ಲ ತಂಡಗಳು ಮತ್ತೊಮ್ಮೆ ಫಲಕ್ಕೆ ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿ 20 ಹೆಜ್ಜೆಗಳ ಅಂತರದಲ್ಲಿ ನಿಧಾನ ನಡಿಗೆ ಮೂಲಕ ವೇದಿಕೆಯ ಮುಂಭಾಗದಿಂದ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಲು ಸಜ್ಜಾಗುವುದು. ಬರಲಿ ಬಂಧುಗಳೇ, ತಮ್ಮೆಲ್ಲಿದ್ದ ಮತ್ತೊಮ್ಮೆ ಶುಭಾಶಯದ ಚಪ್ಪಾಳೆಗಳ ಮಹಾಪೂರ. ನಿಧಾನ ಒಂದೆರಡು ಕಡೆ ಮುಂದೆ ಒಂದೆರಡು ಕಡೆ ಹೊಲದಿಂದ ನಿಧಾನ ಇದೀಗ ಆಟವಾಗಿದೆ. ಆಕರ್ಷಕ ನೂತನ ಪಥಸಂಚಲನ. ಇದು 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪಥಸಂಚಲನ. ಉಜ್ಜಯಿನಿಯಲ್ಲಿ ಮುಖ್ಯವಾಗಿ ಕಮಾಂಡರ್ ಶ್ರೀ ಕಿಶೋರ್ ರಾವಪ್ಪ ನಾಯಕ ನೇತೃತ್ವದಲ್ಲಿ ಅತ್ಯಂತ ಹೆಮ್ಮೆಯಿಂದ ಮೂಡಿಬರುತ್ತದೆ. ಇವರಿಗೆ ಸಹಾಯಕರಾಗಿ ಕಟುಗಾಯಿ ಶ್ರೀ ಅಕ್ಷಯ್ ನಾಯ್ಕ ಸಾಥ್ ನೀಡುತ್ತಿದ್ದು, ಮೊತ್ತ ಮೊದಲ ತುಕಡಿಯ ನಾಯಕರಾಗಿದ್ದಾರೆ ಶ್ರೀ ಅನಿಲ್ ಪ್ರಸಾದ್. ಮೂಲತಃ ಶಿವಮೊಗ್ಗ ಜಿಲ್ಲೆ ಶೆಟ್ಟಳ್ಳಿ ಗ್ರಾಮದ BBM ಪದವೀಧರ ಶ್ರೀ ರವಿ ಹಾಗೂ ಶ್ರೀಮತಿ ಲಲಿತಾ ದಂಪತಿಯ ಸುಪುತ್ರ ಅನಿಲ್ ನೇತೃತ್ವದ ಮೊತ್ತದ ತುಕಡಿ ರವಿ ಪ್ರಧಾನ ನೇತೃತ್ವದ ತುಕಡಿ ಅಕ್ಷರವರಿಗೆ ಇದೀಗ ವಶವನ್ನು ಸಲ್ಲಿಸಿ ಮುಂದೆ ಸಾಗುತ್ತಾರೆ. ಈಗ 2ನೇ ತುಕಡಿಯ ನಾಯಕರಾಗಿ ಶ್ರೀ ಸತೀಶ್ ರವರು. ಇವರು ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದು, ತಂದೆ ಶ್ರೀ ದತ್ತು, ತಾಯಿ ಸುನಿತಾ ಅವರ ಸುಪುತ್ರರಾಗಿದ್ದು, ಈ ತುಕಡಿಯ ಬೋಧಕರು ಶ್ರೀ ಜಗದೀಶ್ DS ರವರು ಆಗಿದ್ದು, ಕಲಬುರಗಿ ಜಿಲ್ಲೆಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ದಾರೆ. ಬಂಧುಗಳೇ, 3ನೇ ತಂಡದ ನೇತೃತ್ವ ಶ್ರೀಯುತ ಅಭಿಷೇಕ್ ಕಾಂಬಳೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದಿಂದ ಅತಿಥಿ ಮಹೋದಯರವರಿಗೆ ತಂಡದ ಪರವಾಗಿ ಶಿಸ್ತು ಗಾಂಭೀರ್ಯದ ಪ್ರತೀಕವಾಗಿ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ಈ ರಮಣೀಯ ದೃಶ್ಯಕ್ಕೆ ಬರಲಿ ಶುಭಾಶಯದ ಚಪ್ಪಾಳೆಗಳು. ಹೊರಾಂಗಣ ಬೋಧಕರಾಗಿ ಶ್ರೀ ಬಸವರಾಜ ಹೆಡ್ ಕಾನ್ಸ್ಟೇಬಲ್ ಅವರು ತರಬೇತಿ ನೀಡಿರುತ್ತಾರೆ. ಬಂಧುಗಳು,
ಈ ಆಕರ್ಷಕ ಕವಾಯತನ್ನು ಪ್ರದರ್ಶಿಸಲು ಹಲವಾರು ತಿಂಗಳು ಮೈದಾನಕ್ಕೆ ತಮ್ಮನ್ನು ಒಗ್ಗೂಡಿಸಿಕೊಂಡಿರುವ ನಮ್ಮ ನವ ಆರಕ್ಷಕರು ವಿವಿಧ ಬೋಧಕ ವೃಂದದವರಿಂದ ಹಾಗೂ ಹಿರಿಯ ಅಧಿಕಾರಿಗಳ ಖುದ್ದು ಮೇಲ್ವಿಚಾರಣೆಯಲ್ಲಿ ಸಾಕಷ್ಟು ತಾಲೀಮು ನಡೆಸಿ ತಾವು ಯಶಸ್ವಿ ತರಬೇತಿ ಪಡೆದ ಶ್ರಮವನ್ನು ಬಹು ಸುಂದರವಾಗಿ ಅನಾವರಣಗೊಳಿಸುತ್ತಿದ್ದಾರೆ. ಇವರಿಗಾಗಿ ಬರಲಿ ಜೋರಾದ ಚಪ್ಪಾಳೆ. ಇದೀಗ ಗಣ್ಯರನ್ನು ಹೊಂದಿಸಿ ಮುಂದೆ ಸಾಗುತ್ತಿರುವ ತಂಡ 5ನೇದು ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ ನೇತೃತ್ವದಲ್ಲಿ. 5ನೇ ತಂಡದ ನೇತೃತ್ವ ಶ್ರೀಯುತ ಮಲ್ಲಿಕಾರ್ಜುನ್ ಪಡಶೆಟ್ಟಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದ ತಂಡದ ಪರವಾಗಿ ಹೆಮ್ಮೆಯಿಂದ ವಂದನೆ ಸಲ್ಲಿಸಿ ನಿಧಾನ ನಡಿಗೆ ಮೂಲಕ ಮುಂದೆ ಸಾಗುತ್ತಿರುವ ಈ ಸುಂದರ ಕ್ಷಣ. ಆರನೇ ತುಕಡಿಯ ನೇತೃತ್ವ ಶ್ರೀ ಸಚಿನ್ ಸಾಗರ್ ಅವರು. ಮೂಲತಃ ಶಕ್ತಿನಗರದ ರಾಯಚೂರಿನಲ್ಲಿ ಜನಿಸಿದ್ದು ಇವರು ತಂದೆ ಮೂಕಪ್ಪ, ತಾಯಿ ಶ್ರೀಮತಿ ಶಿವಲಿಂಗಮ್ಮ ಅವರ ಸುಪುತ್ರರಾಗಿದ್ದು ಬಿಇ ಪದವೀಧರರಾಗಿರುತ್ತಾರೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಳಗಾವಿ ಜಿಲ್ಲೆಗೆ ಆಯ್ಕೆಗೊಂಡಿದ್ದಾರೆ. ಹಾಗೂ ಇವರ ಹೊರಾಂಗಣ ಬೋಧಕರು ಶ್ರೀ ಸಂಜಯ್ ಮಾಂಗ್ರವರು. ನಿರ್ಗಮನ ಪಥ ಸಂಚಲನದ 7ನೇ ತಂಡದ ನೇತೃತ್ವ ಶ್ರೀಯುತ ಅಜಿತ್ ಬಿ ಸೈದಾಪುರ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಳಗಾವಿ ಜಿಲ್ಲೆ. ತಮ್ಮ ತಂಡದ ಪರವಾಗಿ ನಿಧಾನ ನಡಿಗೆ ಮೂಲಕ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ಈ ರಮಣೀಯ ದೃಶ್ಯ. ಹೊರಾಂಗಣ ಬೋಧಕರಾಗಿ ಶ್ರೀ ಮಲ್ಲಪ್ಪ ಜಿಟಿ, ಹೆಡ್ ಕಾನ್ಸ್ಟೇಬಲ್ ಅವರು ತಂಡವನ್ನ ಹಗಲಿರುಳು ಶ್ರಮ ವಹಿಸಿ ತೀಡಿ ತಯಾರು ಮಾಡಿರುತ್ತಾರೆ. ಬರಲಿ ಬಂಧುಗಳೇ, 7ನೇ ತಂಡದ ಶ್ರೀ ಅಜಿತ್ ಬಿ ಸೈದಾಪುರ್ ತಂಡಕ್ಕೆ ಅಭಿನಂದನೆಯ ಚಪ್ಪಾಳೆ. 8ನೇ ತಂಡದ ನೇತೃತ್ವ ಶ್ರೀ ಅಲ್ಲಪ್ಪ ಮದಿಹಳ್ಳಿ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯವರಾಗಿದ್ದು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರು ನಗರಕ್ಕೆ ಆಯ್ಕೆಗೊಂಡಿದ್ದಾರೆ. ಬಿಎಸ್ಸಿ ಪದವೀಧರರಾದ ಇವರು ಶ್ರೀ ಕೆಂಪಣ್ಣ ಅವರ ಹೊರ ಬೋಧಕರಾಗಿ ತರಬೇತಿಯನ್ನು ನೀಡಿರುತ್ತಾರೆ. ಶ್ರೀ ಯಲ್ಲಾಲಿಂಗ ನೇತೃತ್ವದಲ್ಲಿ ಅತಿಥಿ ಮಹೋದಯರಿಗೆ ವಂದಿಸುತ್ತದೆ. ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ನಾಗನೂರು ಗ್ರಾಮದ ಆರೋಗ್ಯ ಶಾಸ್ತ್ರದಲ್ಲಿ ಶ್ರೀಮತಿ ಶ್ರೀಮತಿ ಲಕ್ಕಮ್ಮ ಹಾಗೂ ಶ್ರೀಮತಿ ಗೌರವದ ಪ್ರದರ್ಶಿಸಿದರು. 10ನೇ ತಂಡದ ನೇತೃತ್ವ ಶ್ರೀಯುತ ದೀಪಕ್ ಸಿಂಗ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದಿಂದ ಮುಂದಿನ ಕುರಿತ ಕರ್ನಾಟಕ ರಾಜ್ಯ ಪೊಲೀಸ್ ನೇತೃತ್ವ ವಿಧಾನಸಭೆಯ ಮೂಲಕ ಮುಂದೆ ಸಾಗುತ್ತಾ ಅಭಿವೃದ್ಧಿ ಮಾಡಲಾಗುತ್ತದೆ. ಯೋಗದ ಸಮಾನತೆಯನ್ನು ಹೆಜ್ಜೆಯ ಸಮಾನಾಂತರಕ್ಕೆ ನೆಲದಲ್ಲಿ ಒತ್ತಿ ಹೀರಿರುವ ಸಾಧನಗಳಿಗೆ ಲಯಬದ್ಧ ಸಂಗೀತಕ್ಕೆ ಶಿಸ್ತುಬದ್ಧೆಯ ನಡಿಗೆಯನ್ನು ಪ್ರದರ್ಶಿಸುತ್ತಾರೆ ನಮ್ಮ ನವ ಆರಕ್ಷಕರು. ಅವರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದಿಂದ ಪ್ರತೀಕ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಎಂದು ಅಭಿಮಾನದಿಂದ ಮುಂದೆ ಸಾಗುತ್ತಿದ್ದಾರೆ ನವ ಆರಕ್ಷಕರ ತಂಡಗಳು. ನಾಗರಿಕ
ರತ್ನ ನುರಿತ ವಾದ್ಯಪಟುಗಳು ಶ್ರೀ ನರಸಿಂಹಗೌಡ, ನಾರಾಯಣ ಸ್ವಾಮಿ, ಶ್ರೀಧರ್, ಶೈಲೇಶ್ ಹಾಗೂ ನೇತೃತ್ವದಲ್ಲಿ ಪೊಲೀಸ್ ದಂಡಾಧಿಕಾರಿ ಐತಿಹಾಸಿಕ ಪ್ರಭಾವಗಳು ನಾಗರಿಕರ ಅತ್ಯಂತ ಜನಪ್ರಿಯ ಲೋಕಪ್ರಿಯ ರವರ ವಿರಚಿತ ಸಾಹಿತ್ಯದ ವಿಜಯ ಭಾರತಿ ವಾದ್ಯ ಹಿನ್ನೆಲೆಯಲ್ಲಿ ಮೂಡಿಬರುತ್ತಿದೆ. ಮುಂಚೂಣಿಯಲ್ಲಿ ಖಡ್ಗಧಾರಿ ಬೆಳಕನಾಡು ಶ್ರೀ ಕಿಶೋರ್ ದ್ಯಾವಪ್ಪ ನಾಯ್ಕ ಹಾಗೂ ಅಕ್ಷರ ನಾಯಕತ್ವದ ತಂಡ ಕೃತಕವನ್ನು ಸಲ್ಲಿಸಿದ್ದು ಶ್ರೀ ಆಂಜನೇಯ ಸ್ವಾಮಿ ಕೊಡಲಿ ಸಾಗುತ್ತಿದ್ದಾರೆ. ನೇತೃತ್ವ
ತಂಡದ ನೇತೃತ್ವ ಶ್ರೀಯುತ ನಿತೀಶ್ ಜೇಸಿ ಅವರಿಂದ ತಂಡದ ಪರವಾಗಿ ಅತಿಥಿ ಮಂಡಳಿಗೆ ಶೀಘ್ರ ಬದಲಿ ಸಲ್ಲಿಸಿ ಗಮನಿಸಲು ತಂಡದ ನೇತೃತ್ವ ಶ್ರೀ ವೆಂಕಟೇಶ್ ಇ ರವರು. ಇವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರು ನಗರಕ್ಕೆ ಆಯ್ಕೆಗೊಂಡಿದ್ದಾರೆ. ಇವರು ಸಹ ಅತಿಥಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಸಾಗಲಿದ್ದಾರೆ. ಸಂಚಲನ 17ನೇ ತಂಡದ ನೇತೃತ್ವ ಶ್ರೀಯುತ ಸಚಿನ್ ಇ ರೆಡ್ಡಿಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಳಗಾವಿ ಜಿಲ್ಲೆಯ ಪರವಾಗಿ ಶಿಸ್ತಿನಿಂದ 14ನೇ ತಂಡದ ನೇತೃತ್ವ ಶ್ರೀಯುತ ಶ್ರೇಷ್ ಕುಮಾರ್ ಜಿಎಂ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರದ ಅತಿಥಿ ಮಂಡಳಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ನಾಡಿನ 50ರ ಎಲ್ಲ ಮತ್ತೊಮ್ಮೆ ಶುಭಾಶಯದ ಜೋರಾದ ಚಪ್ಪಾಳೆಗಳು. ಉದಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯ ಕಲ್ಲಾಗು ತಪ್ಪುಗಳ ಮನೆಯ ಬಿಸಿಲಿಗೆ ಎಲ್ಲ ಸಕ್ಕರೆಯಾಗು ನೀರ ದುರ್ಬಲರಿಗೆ ತರಬೇತಿ ಪಡೆದ ವ್ಯಕ್ತಿ ಸದ್ದು ಮಾಡಿದರೆ ಅದು ಸಂಗೀತವಾಗುತ್ತದೆ ಎಂಬ ವಾಣಿ ನಿಜವಾಗಿದೆ. ಎರಡು ವರ್ಷಗಳಲ್ಲಿ ಧ್ವಜ ರೀತಿಯ ಮಾನ್ಯತೆ ಒದಗಿಸಿದ್ದು ಮತ್ತೊಮ್ಮೆ ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿ 16 ಹಿಂದಿನ ಅಂತರದಲ್ಲಿ ಮುಂದೆಬಂದು ವಿಮರ್ಶೆಗಾಗಿ ಶಸ್ತ್ರ ಮಹಾಗೌರವವನ್ನು ಸಲ್ಲಿಸಲಿದೆ. ಮಧ್ಯದಿಂದ ಮುಂದಕ್ಕೆ ಶೀಘ್ರ ಈಗ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಆಗಮನ. ಧ್ವಜಗಳ ಆಗಮನ. ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ಸ್ವಾಭಿಮಾನದ ಕುರುಹು, ಹೆಮ್ಮೆಯ ದ್ಯೋತಕ, ವೀರ ಶೌರ್ಯ, ಸಿರಿ ಸಮೃದ್ಧಿಯ ನಿರಂತರೆಯ ಸರ್ವಾಂಗೀಣ ಛಾಯೆ, ಪಿಂಗಾಳಿ ವೆಂಕಯ್ಯನವರ ಔದಾರ್ಯದ ಕೃತಿ ರಾಷ್ಟ್ರಧ್ವಜ ಹಾಗೂ ಗಜಸಿಂಹ, ಗಂಡು ಭೇರುಂಡಗಳಿಂದ ಆವೃತಗೊಂಡ ರಾಷ್ಟ್ರ ಲಾಂಛನ, ಸತ್ಯಮೇವ ಜಯತೆ ಘೋಷಣೆಯುಳ್ಳ ಪೊಲೀಸ್ ನೀಲಧ್ವಜಗಳು ಶಸ್ತ್ರಧಾರಿಗಳ ಅಭಿರಕ್ಷೆಯಲ್ಲಿ ಮೈದಾನವನ್ನ ಪ್ರವೇಶಿಸುತ್ತಿವೆ. ಧ್ವಜಗಳ ಸಾನ್ನಿಧ್ಯದಲ್ಲಿ ರಾಷ್ಟ್ರಗೀತ ಗಾಯನದೊಂದಿಗೆ ರಾಷ್ಟ್ರನಮನ ಸಲ್ಲಿಸಿ ಪೊಲೀಸ್ ವೃತ್ತಿ ಧರ್ಮದ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ. ಸರ್ವರಲ್ಲಿ ಒಂದು ಮನವಿ: ಧ್ವಜಗಳ ಆಗಮನ ಮತ್ತು ನಿರ್ಗಮನದ ವೇಳೆ ರಾಷ್ಟ್ರಗೀತೆಯನ್ನು ನುಡಿಸಿ ರಾಷ್ಟ್ರನಮನ ಸಲ್ಲಿಸಲಾಗುವುದು. ಆ ಸಮಯದಲ್ಲಿ ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಲು ಸಮಸ್ತ ದಾಳಿಗಳು ಸೆಲ್ಯೂಟ್ ಮೂಲಕ ವಂದಿಸುವಂತೆಯೂ ಕೋರಿದೆ.
ಈಗ ಪ್ರತಿಜ್ಞಾ ವಿಧಿ ಸ್ವೀಕಾರ. ಧ್ವಜಗಳ ಸಮಕ್ಷಮದಲ್ಲಿ ಪೊಲೀಸ್ ವೃತ್ತಿ ಧರ್ಮದ ಪ್ರತಿಜ್ಞಾ ವಿಧಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಪೊಲೀಸ್ ಅಧೀಕ್ಷಕರಾದಂತಹ ಮಾನ್ಯ ಶ್ರೀ ಎಂ ಬಾಬುರವರು. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಇದೀಗ ಮತ್ತೊಮ್ಮೆ ರಾಷ್ಟ್ರಗೀತ ಗಾಯನವಾಗುವುದರ ಮೂಲಕ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸುವ ಜೊತೆಗೆ ಸಮಸ್ತದ ಅಧಿಕಾರಿ ಸಿಬ್ಬಂದಿಗಳು ಸೆಲ್ಯೂಟ್ ಮೂಲಕ ವಂದನೆ ಸಲ್ಲಿಸಲು ಕೋರುತ್ತೇವೆ. ರಾಷ್ಟ್ರನಮನ ಸಲ್ಲಿಸಿ ಪೊಲೀಸ್ ವೃತ್ತಿ ಧರ್ಮದ ವಿಧಿಬದ್ಧತೆಗೆ ಧ್ವಜಗಳ ಸಾನ್ನಿಧ್ಯದಲ್ಲಿ ಪ್ರತಿಜ್ಞೆಗೈದ ಸಾಧಕ ಪ್ರಶ್ನಾರ್ಥಿಗಳಿಗೆ ಭವಿಷ್ಯತ್ತಿನ ಸಭೆಗಳನ್ನು ಸರಿದಾರಿಯಲ್ಲಿ ಸಾಗಲು ಅನುವಾಗುವಂತೆ ಹಾರೈಸಿ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳು ಮೈದಾನದ ಎಡಪಾರ್ಶ್ವದಿಂದ ಈಗ ನಿರ್ಗಮಿಸಲಿವೆ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರಿನಲ್ಲಿ ನಡೆದ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನದಲ್ಲಿ ದೇಶದ ಏಕತೆ, ಭಾವೈಕ್ಯತೆ, ಸಮಗ್ರತೆ, ಒಗ್ಗಟ್ಟಿನ ಪ್ರತೀಕ ನಮ್ಮ ಹೆಮ್ಮೆಯ ಭಾರತದ ತ್ರಿವರ್ಣ ಧ್ವಜ ಬೆಂಗಾವಲಾಧಿಕಾರಿಯಾಗಿ ಕುಮಾರ್ ಚೌಹಾಣ್ 17 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪೊಲೀಸ್ ಧ್ವಜಧಾರಿಗಳಾಗಿ ಶ್ರೀ ಮಲಿಕ್ ಮುಲ್ತಾನ್, ಕ್ಷೇತ್ರ ಬೆಂಗಾವಲಾಧಿಕಾರಿಗಳಾಗಿ ಶಿವಾನಂದ್ ಹುಕ್ಕೇರಿ, ವಿನಯ್ ಕುಮಾರ್ ಹಿರೇಮೆಟ್ ಮತ್ತು ಸಮೀರ್ ಹೆಚ್, ಶಿವಪ್ರಸಾದ್ ಮಣಿಕುರುಗಿ ಮಠ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳು ಸೇವೆ ಸಲ್ಲಿಸಿದ್ದು
ಸಿಎಆರ್ ಉತ್ತರ ಘಟಕದ ಮಾಧ್ಯಮದಿಂದ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ನಡಿಗೆಗೆ ಶಿಷ್ಟಾವ್ಯ ಸಂಗೀತಗಳ ಹಿನ್ನೆಲೆ ನೀಡುತ್ತಿದೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಈಗ ವೇದಿಕೆ ಕಾರ್ಯಕ್ರಮ. ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಂಡು ನಿರ್ಗಮಿಸುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಗೌರವ ಬೀಳ್ಕೊಡುಗೆಯನ್ನು ನೀಡಲು ಆಗಮಿಸಿರುವ ಸಮಸ್ತರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ತರಬೇತಿ ವಿಭಾಗದ ಉಪ ಪ್ರಾಂಶುಪಾಲರು ಡಿವೈಎಸ್ಪಿ ರವರು ಆದಂತಹ ಮಾನ್ಯ ಶ್ರೀ ಕೇದಾರನಾಥ ಜಿಎಚ್ ರವರು. ಎಲ್ಲರಿಗೂ ಶುಭ ಮುಂಜಾನೆ. ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರದಲ್ಲಿ 8ನೇ ತಂಡದ ಸಿಪಿಸಿ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನ ಪುರಸ್ಕರಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗೌರವ ವಂದನೆ ಸ್ವೀಕರಿಸಿ ಪರಿವೀಕ್ಷಣೆಯನ್ನು ನಡೆಸಿದ ಸನ್ಮಾನ್ಯ ಡಾಕ್ಟರ್ ಎಂಎಸ್ ಸಲೀಂ, ಭಾರತೀಯ ಪೊಲೀಸ್ ಸೇವೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಪೊಲೀಸ್ ಪಡೆಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ರವರಿಗೆ ಈ ತರಬೇತಿ ಶಾಲೆಯ ಪ್ರಾಂಶುಪಾಲರ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನ ಸ್ಪಂದಿಸಿ ಆಗಮಿಸಿ ಘನ ಉಪಸ್ಥಿತರಿರುವ ಮಾನ್ಯ ಶ್ರೀ ರಮೇಶ್ ಬಾನೋತ್, ಭಾರತೀಯ ಪೊಲೀಸ್ ಸೇವೆ ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ ರವರಿಗೂ ಸಹ ತರಬೇತಿ ಶಾಲೆಯ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಡೆಕ್ಕಾ ಕಿಶೋರ್ ಬಾಬು, ಭಾರತೀಯ ಪೊಲೀಸ್ ಸೇವೆ ಪ್ರಾಂಶುಪಾಲರು, ಟಿಟಿಸಿ ನಾಗೇನಹಳ್ಳಿ ಕಲಬುರಗಿ ರವರಿಗೂ ಸಹ ಸಮಸ್ತರ ಪರವಾಗಿ ತರಬೇತಿ ಶಾಲೆಯ ಪರವಾಗಿ ಹೃನ್ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಸಜಿತ್ ವಿಜಯ್, ಭಾರತೀಯ ಪೊಲೀಸ್ ಸೇವೆ ಡಿಸಿಪಿ ಈಶಾನ್ಯ ವಿಭಾಗ ಬೆಂಗಳೂರು ನಗರ ರವರಿಗೂ ಸಹ ತರಬೇತಿ ಶಾಲೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತ. ಮಾನ್ಯ ಶ್ರೀ ಜಯಪ್ರಕಾಶ್, ಭಾರತೀಯ ಪೊಲೀಸ್ ಸೇವೆ ಡಿಸಿಪಿ ಸಂಚಾರ ಬೆಂಗಳೂರು ನಗರ ಅವರಿಗೂ ಸಹ ತರಬೇತಿ ಶಾಲೆಯ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಮನವಿಯನ್ನ ಪುರಸ್ಕರಿಸಿ ಆಗಮಿಸಿದ ಕರ್ನಾಟಕ ರಾಜ್ಯ ಪೊಲೀಸ್ನ ತರಬೇತಿ ಶಾಲೆಗಳ ಮುಖ್ಯಸ್ಥರಾದಂತಹ ಶ್ರೀ ಪಾಪಣ್ಣ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು ಪಿಟಿಎಸ್ ಕಡೂರು, ಶ್ರೀ ನಾಗರಾಜ್, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು ಪಿಟಿಎಸ್ ಹಾಸನ, ಶ್ರೀ ಚಂದಸಪ್ಪ ಪಿ ಹೊಸಮನಿ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು ಎಪಿಟಿಎಸ್ ಯಲಹಂಕ ಬೆಂಗಳೂರು, ಶ್ರೀ ಮಂಜುನಾಥ್ ಶುಕ್ಲಾ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು ಪಿಡಿಎಂಎಸ್ ಯಲಹಂಕ, ಶ್ರೀ ಅಮಸಿದ್ದ ಗೋಂದಲೆ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು ಪಿಟಿಎಸ್ ಖಾನಾಪುರ, ಶ್ರೀ ನಾಗರಾಜ್, ಕೆಎಸ್ಪಿಎಸ್ ಡಿಸಿಪಿಸಿಆರ್ ಉತ್ತರ ಬೆಂಗಳೂರು ನಗರ, ಶ್ರೀ ಕುಮಾರ್, ಕೆಎಸ್ಪಿಎಸ್ ಡಿವೈಎಸ್ಪಿ ಮತ್ತು ಪ್ರಭಾರ ಪ್ರಾಂಶುಪಾಲರು ಕೆಎಸ್ಪಿಟಿಎಸ್ ಚನ್ನಪಟ್ಟಣ ಸರ್ವರಿಗೂ
ವೈಯಕ್ತಿಕವಾಗಿ ಮತ್ತು ತರಬೇತಿ ಶಾಲೆಯ ಪರವಾಗಿ ಹೃದಯಪೂರ್ವಕ ಮನಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಆಹ್ವಾನಿತರಿಗೂ, ತರಬೇತಿಗೆ ಸಹಕಾರ ನೀಡಿದ ಅತಿಥಿ ಉಪನ್ಯಾಸಕರಿಗೂ, PTS ತಣಿಸಂದ್ರದ ಎಲ್ಲ ಬೋಧಕ ವೃಂದದವರಿಗೂ ಹಾಗೂ ಸಹಾಯಕ ಸಿಬ್ಬಂದಿಯವರಿಗೂ, ಪ್ರಶಿಕ್ಷಣಾರ್ಥಿಗಳ ಪೋಷಕರಿಗೂ ಮತ್ತು ಕುಟುಂಬ ವರ್ಗದವರಿಗೂ, ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಕಾರಣವಾದಂತಹ ವಾದ್ಯವೃಂದ ತಂಡದವರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರವರಿಗೂ, ಇಲ್ಲಿ ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳಿಗೂ ಇಲಾಖೆಯ ಪರವಾಗಿ ಮತ್ತು ಈ ತರಬೇತಿ ಶಾಲೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಮಾನ್ಯ ಶ್ರೀ ಎಂ ಬಾಬು KSPS ರವರಿಗೂ ಸಹ ಸರ್ವರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಸುಂದರ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಂತಹ ಸರ್ವರಿಗೂ ಮತ್ತೊಮ್ಮೆ ಮನಪೂರ್ವಕವಾಗಿ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ರಾಜ್ಯ ಪೊಲೀಸ್. ಧನ್ಯವಾದಗಳು. ಸರ್ವರಿಗೂ ಸ್ವಾಗತವನ್ನು ಕೋರಿದಂತಹ ಶ್ರೀ ಕೇದಾರ್ನಾಥ್ GH DYSP ಮತ್ತು ಉಪಪ್ರಾಂಶುಪಾಲರು ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಇವರಿಗೆ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ ಉಪಪ್ರಾಂಶುಪಾಲರಿಗೂ ಸಹ ತರಬೇತಿ ವಿಭಾಗದಿಂದ ತುಂಬ ಹೃದಯದ ಸ್ವಾಗತ. ಈಗ ತರಬೇತಿ ಕುರಿತ ಸಂಕ್ಷಿಪ್ತ ವ್ಯಾಖ್ಯಾನ ವರದಿ ವಾಚನ ಈ ಕಾರ್ಯವನ್ನು ನಿರ್ವಹಿಸಿಕೊಡಲಿದ್ದಾರೆ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಪೊಲೀಸ್ ಅಧೀಕ್ಷಕರು ಆದಂತಹ ಮಾನ್ಯ ಶ್ರೀ ಪ್ರಭು. ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಘಟಕವು ದಿನಾಂಕ 26/3/2016 ಪ್ರಾರಂಭ. ಇಲ್ಲಿಯವರೆಗೆ 7 ತಂಡಗಳಲ್ಲಿ ಒಟ್ಟು 2744 ಪ್ರಶಿಕ್ಷಣಾರ್ಥಿಗಳಿಗೆ ಬುನಾದಿ ತರಬೇತಿಯನ್ನು ಹಾಗೂ ವಿವಿಧ ಶ್ರೇಣಿಯ ಅಧಿಕಾರಿಗಳಿಗೆ 47 ತಂಡಗಳಲ್ಲಿ 6000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬುನಾದಿಯೇತರ ತರಬೇತಿಯನ್ನು ನೀಡಲಾಗಿರುತ್ತದೆ. ಪ್ರಸಕ್ತ 8ನೇ ತಂಡದಲ್ಲಿ 23 ಜಿಲ್ಲೆಗಳಿಂದ ಒಟ್ಟು 416 ಪ್ರಶಿಕ್ಷಣಾರ್ಥಿಗಳಿದ್ದು, ಬುನಾದಿ ತರಬೇತಿಯು 1/2/2025 ಪ್ರಾರಂಭಗೊಂಡು ಇಂದಿಗೆ 10 ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಿ ಸುಸಜ್ಜಿತ ಸುಶಿಕ್ಷಿತ ಆರಕ್ಷಕರಾಗಿ ಇಂದು ತಮ್ಮ ಮಾತೃ ಘಟಕಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ತಂಡದ ವಿದ್ಯಾ ಅರ್ಹತೆ ಈ ರೀತಿ ಇರುತ್ತದೆ: MTech 1, ಸ್ನಾತಕೋತ್ತರ ಪದವೀಧರರು 28, BE 90, ಪದವೀಧರರು 268, ಡಿಪ್ಲೊಮಾ 9, PUC 20. ಈ ತಂಡಕ್ಕೆ ಮಾನ್ಯ ADGP ತರಬೇತಿರವರ ನೇತೃತ್ವದಲ್ಲಿ ಸಿದ್ಧಪಡಿಸಲಾದ ಪರಿಷ್ಕೃತ ಬುನಾದಿ ತರಬೇತಿ ಪಠ್ಯಕ್ರಮದ ಪ್ರಕಾರ ಲೆಸನ್ ಪ್ಲಾನ್, ಕಾಂಪಿಟೆನ್ಸಿ ಮ್ಯಾಪಿಂಗ್, ಸ್ಕಿಲ್ ಡೆವಲಪ್ಮೆಂಟ್, ಆಟಿಟ್ಯೂಡನಲ್ ಫೋಕಸ್, ಟ್ರೈನಿಂಗ್ ಮೆಥಡಾಲಜಿಗಳನ್ನು ಅಳವಡಿಸಿಕೊಂಡು ಹಾಗೂ ಅವರ ಮಾರ್ಗದರ್ಶನದಂತೆ ತರಬೇತಿಯನ್ನು ನೀಡಲಾಗಿರುತ್ತದೆ. ಒಳಾಂಗಣ ತರಬೇತಿಯಲ್ಲಿ ಒಟ್ಟು 9 ವೃತ್ತಿ ಕೌಶಲ್ಯಗಳನ್ನು ಹೆಚ್ಚಿಸಲು ಸನ್ನಿವೇಶ ಆಧಾರಿತ ತರಬೇತಿ, ಗುಂಪು ಚರ್ಚೆ, ಹ್ಯಾಂಡ್ಸ್ ಆನ್, ಬರವಣಿಗೆ ಕೌಶಲ್ಯ, ಸೈಬರ್ ವಿಭಾಗ, FSL, SCRB, TTRS, NDRF ಮತ್ತು ಅಗ್ನಿಶಾಮಕ ತಂಡದವರಿಂದ ವಿಶೇಷ ತರಬೇತಿ, 3 ವಾರಗಳ ಸ್ಯಾಂಡ್ವಿಚ್ ಕೋರ್ಸ್, ಮೃದು ಕೌಶಲ್ಯಗಳು, ಹೊಸ ಅಪರಾಧಿಕ ಕಾನೂನುಗಳ ಬೋಧನೆ, ಮಾನಸಿಕ ಒತ್ತಡ ನಿರ್ವಹಣೆ, ಲಿಂಗ ಸಂವೇದನೆ ಮತ್ತು ಜನಸ್ನೇಹಿ ಪೊಲೀಸರನ್ನಾಗಿಸಲು ಹಾಗೂ ಇನ್ನೂ ಅನೇಕ ವಿಷಯಗಳನ್ನು ಅಗತ್ಯಕ್ಕೆ ತಕ್ಕ ಹಾಗೆ ತಜ್ಞರಿಂದ ವಿಶೇಷ ಪಾಠಗಳನ್ನು ಬೋಧಿಸಲಾಗಿದೆ. ಪ್ರಪ್ರಥಮವಾಗಿ ತರಬೇತಿ ಶಾಲೆಯ ಒಳಾಂಗಣ ಬೋಧಕರಿಂದ ಪಠ್ಯಕ್ರಮದ ಅನುಸಾರವಾಗಿ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸಲಾಗಿದೆ. ಹೊರಾಂಗಣ ತರಬೇತಿಯಲ್ಲಿ 9 ವಿಷಯಗಳ ಬೋಧನೆ ಜೊತೆಗೆ ದೈಹಿಕ ಹಾಗೂ ಹೊರಾಂಗಣ ಕರ್ತವ್ಯ ಕ್ಷಮತೆಯನ್ನು ಹೆಚ್ಚಿಸಲು 5BX ವ್ಯಾಯಾಮಗಳು, HIIT ಏರೋಬಿಕ್ಸ್ ವ್ಯಾಯಾಮಗಳು, 10 ಕಿಲೋಮೀಟರ್ ಓಟ, 100 ಮೀಟರ್ ಓಟ, ಯೋಗ, ಧ್ಯಾನ, ಕರಾಟೆ, UAC ಡ್ರಿಲ್ ನರ್ಸರಿ ಬಳಕೆ, ಆಧುನಿಕ ಆಯುಧಗಳ ಪರಿಚಯ, ಗುಂಪು ನಿರ್ವಹಣೆ, ಕವಾಯತು ತರಬೇತಿ, ರಾತ್ರಿ ವೇಳೆ ಆಕಸ್ಮಿಕ ರೋಲ್ ಕಾಲ್, BDDS, CCT ತಂಡದಿಂದ ವಿಶೇಷ ತರಬೇತಿ, ಉಚಿತ ಆರೋಗ್ಯ ತಪಾಸಣೆಯನ್ನು, ಪ್ರಥಮ ಚಿಕಿತ್ಸೆ ಮತ್ತು CPR ತರಬೇತಿ ಹಾಗೂ ಇನ್ನೂ ಅನೇಕ ವಿಷಯಗಳನ್ನು ಅಗತ್ಯಕ್ಕೆ ತಕ್ಕ ಹಾಗೆ ತರಬೇತಿ ನೀಡಲಾಗಿದೆ.
ತರಬೇತಿಯ ಗುಣಮಟ್ಟವನ್ನು ಹೆಚ್ಚಿಸಲು 5 ಮಾಸಿಕ ಪರೀಕ್ಷೆ, ಮಧ್ಯಂತರ ಪರೀಕ್ಷೆ ಮತ್ತು ಅಂತಿಮ ಪರೀಕ್ಷೆಗಳ ನಿರಂತರ ಮೌಲ್ಯಮಾಪನ ಅಳವಡಿಸಿಕೊಳ್ಳಲಾಗಿದೆ. ಪರಿಸರ ರಕ್ಷಣೆಗಾಗಿ ಪ್ರತಿಯೊಬ್ಬರಿಂದ 1 ಸಸಿ ನಡೆಸಲಾಗಿದೆ. ತರಬೇತಿ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೇಂದ್ರ ಕಾರಾಗೃಹ, ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ಅಧೀಕ್ಷಕರ ಕಚೇರಿ ಮತ್ತು ವಿಧಾನಸೌಧಕ್ಕೆ ಭೇಟಿ ಮಾಡಿಸಿ ಅಲ್ಲಿನ ಕಾರ್ಯವಿಧಾನಗಳ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಗಿದೆ. ಕಲಿಕೆ ಮತ್ತು ಬೋಧನೆಯನ್ನು ಉತ್ತೇಜಿಸಲು ಕೆಡೆಟ್ ಆಫ್ ದ ಮಂತ್, ಬೆಸ್ಟ್ ಕಾಪ್ ಆಫ್ ದ ಮಂತ್, ಬೆಸ್ಟ್ ಲರ್ನರ್ ಆಫ್ ದ ಮಂತ್ ಎಂಬ ಪ್ರಶಸ್ತಿಯನ್ನು ಘೋಷಿಸಲಾಗಿರುತ್ತದೆ. BMSIT ಕಾಲೇಜ್ ಯಲಹಂಕರ್ ಅವರೊಂದಿಗೆ MOU ಮಾಡಿಕೊಂಡು ಅವರಿಂದ ಕಂಪ್ಯೂಟರ್ ವಿಷಯಕ್ಕೆ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗಿರುತ್ತದೆ. ಈ ತಂಡದ ಐಗಾಟ್ ಕರ್ಮಯೋಗಿ ಪೋರ್ಟಲ್ನಲ್ಲಿ ಒಟ್ಟಾಗಿ 20,000ಕ್ಕೂ ಹೆಚ್ಚು ಅಧಿಕ ಪ್ರಮಾಣ ಪತ್ರಗಳನ್ನು ಪಡೆದಿರುತ್ತಾರೆ. 10 ತಿಂಗಳ ಬುನಾದಿ ತರಬೇತಿಯನ್ನು ಪೂರೈಸಿ ಈ ದಿನ ತಾಯಿನಾಡಿನ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಿರುವ ತಮ್ಮೆಲ್ಲರ ಮುಂದಿನ ವೃತ್ತಿ ಬದುಕು ಶುಭಕರವಾಗಲಿ ಎಂದು ಹಾರೈಸುತ್ತಾ ನನ್ನ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸ್ ತರಬೇತಿ ಶಾಲೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನದ ಕಾರ್ಯಕ್ರಮದ ಎಲ್ಲರ ಬಹು ನಿರೀಕ್ಷಿತ ಘಟ್ಟ ಬಹುಮಾನ ವಿತರಣೆ. ಒಳಾಂಗಣ, ಹೊರಾಂಗಣ ಹಾಗೂ ಫೈರಿಂಗ್ ವಿಭಾಗಗಳಲ್ಲಿ ನಿರ್ಗಮನ ಪಥ ಸಂಚಲನೆ ಭಾಗವಹಿಸಿರುವ ಎಲ್ಲ 416 ಪ್ರಶಿಕ್ಷಣಾರ್ಥಿಗಳು ಸಹ ವಿಜಯಶಾಲಿಗಳೇ. ಅತ್ಯುತ್ತಮ ಪ್ರದರ್ಶನ ತೋರಿ ಮೊದಲಿಗರಾಗಿ ಹೊರಹೊಮ್ಮಿದ ಬಹುಮಾನ ವಿಜೇತರಿಗೆ ವೇದಿಕೆಯ ಅಲಂಕೃತ ಮಾನ್ಯರು ಇದೀಗ ಬಹುಮಾನ ವಿತರಿಸುವ ಈ ಶುಭ ಗಳಿಗೆಗೆ ಈ ಸಾಧನೆ ತೋರಿದ ಸಾಧಕರಿಗೆ ಬರಲಿ ಬಂಧುಗಳಿಗೆ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಯ ಸ್ವಾಗತ. ಕಳೆದ 10 ತಿಂಗಳಿಂದ ಬುನಾದಿ ತರಬೇತಿ ಪಡೆದು ನಡೆಸಿದ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿ ಅತ್ಯುತ್ತಮರಾಗಿ ಹೊರಹೊಮ್ಮಿದ ಪ್ರಶಿಕ್ಷಣಾರ್ಥಿಗಳು ನಮ್ಮ ಮುಂದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಡಾಕ್ಟರ್ MA ಸಲೀಂ, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಇದೀಗ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಿದ್ದಾರೆ. ಮೊದಲಿಗೆ ಫೈರಿಂಗ್ ವಿಭಾಗದಲ್ಲಿ ಶ್ರೀ ಸತೀಶ್ ಜಮದಾರ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಮೂಲತಃ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಗಂಡಿ ಗ್ರಾಮದವರಾಗಿದ್ದು, ಇವರ ತಂದೆ ಶ್ರೀ ದತ್ತು, ತಾಯಿ ಶ್ರೀಮತಿ ಸುನೀತಾರವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಲಬುರಗಿ ಜಿಲ್ಲೆಗೆ ಆಯ್ಕೆಗೊಂಡಿರುತ್ತಾರೆ. ಅತಿಥಿ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸುತ್ತಿರುವ ಸುಮಧುರ ಕ್ಷಣ. ಇವರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ನಿರಂತರವಾದ ಚಪ್ಪಾಳೆ. ಫೈರಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಶ್ರೀ ಕಾರ್ತಿಕ್ ರವರು. ಇವರ ತಂದೆ ಭೀಮಶಪ್ಪ, ತಾಯಿ ಇಂದಿರಮ್ಮ BSc ಪದವೀಧರರಾದ ಇವರು ಮೋರಗಂಡ ಗ್ರಾಮದಲ್ಲಿ ಜನಿಸಿದ್ದು ಬಳ್ಳಾರಿ ಜಿಲ್ಲೆಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಗೊಂಡಿರುತ್ತಾರೆ. ಅತಿಥಿ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಇವರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ಶುಭಾಶಯ. ಜೋರಾದ ಚಪ್ಪಾಳೆ. 8ನೇ ತಂಡದ CPC ಪ್ರಶಿಕ್ಷಣಾರ್ಥಿಗಳ ಪೈಕಿ ಅತ್ಯುತ್ತಮ ಫೈರರ್ ಗುರಿಕಾರಕ ಪ್ರಶಸ್ತಿಯನ್ನ ಅತಿಥಿ ಮಹೋದಯರಿಂದ ಸ್ವೀಕರಿಸಿದ್ದಾರೆ ಶ್ರೀ ಕಾರ್ತಿಕ್. ಸನ್ಮಾನ್ಯರೇ, ಹೊರಾಂಗಣ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಶ್ರೀ ಅಕ್ಷಯ್ ನಾಯಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರ. ತಂದೆ ಶ್ರೀಧರ ಕುಪ್ಪಯ್ಯ, ತಾಯಿ ಶ್ರೀಮತಿ ಲಲಿತಾ ದಂಪತಿಗಳ ಸುಪುತ್ರರಾಗಿದ್ದು BSc ಪದವೀಧರರು. ಕರ್ನಾಟಕದ ಕಡಲ್ ತೀರದ ಪಕ್ಷಿ ಎಂದೇ ಖ್ಯಾತಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹುರುಳಿಸಾಲ್ ಗ್ರಾಮದಲ್ಲಿ ಜನಿಸಿದ್ದು ಶಸ್ತ್ರರಹಿತ ಕವಾಯಿತು, ಶಸ್ತ್ರ ಸಹಿತ ಕವಾಯಿತು, ಲಾಠಿಯೊಂದಿಗೆ ಕವಾಯಿತು, ಯುದ್ಧ ಕೌಶಲ್ಯ, ಆಧುನಿಕ ಆಯುಧಗಳ ತರಬೇತಿ, ಹೆಚ್ಚಿನ ತೀವ್ರತೆಯ ವ್ಯಾಯಾಮಗಳು, ಬಂದೋಬಸ್ತ್, ಕಾವಲು ದಳ, ಪಹರೆ ಪಡೆ ಹೀಗೆ ಹಲವಾರು ಹೊರಾಂಗಣ ವಿಷಯಗಳಲ್ಲಿ ಪ್ರದರ್ಶನ ತೋರಿ ದ್ವಿತೀಯ ಬಹುಮಾನವನ್ನು ಮುಖ್ಯ ಅತಿಥಿಗಳಿಂದ ಸ್ವೀಕರಿಸುತ್ತಿರುವ ಈ ಕ್ಷಣ ಬರಲಿ ಬಂಧುಗಳೇ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆ. ಹೊರಾಂಗಣ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀಯುತ ಕಿಶೋರ್ ದ್ಯಾವಪ್ಪ ನಾಯಕ್, ಪಥ ಸಂಚಲನದ ಖಡ್ಗಧಾರಿ ಪ್ರಥಮ ದಂಡನಾಯಕರಾಗಿ ಸೇವೆ ಸಲ್ಲಿಸುತ್ತಾ ತಂದೆ ಶ್ರೀ ದ್ಯಾವಪ್ಪ ನಾಯಕ್, ತಾಯಿ ಶ್ರೀಮತಿ ಪದ್ಮಾವತಿ ದಂಪತಿಗಳ ಸುಪುತ್ರರಾಗಿದ್ದು
ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆ ಸೇರಿದವರಾಗಿರುತ್ತಾರೆ. ಬಿಕಾಂ ಪದವೀಧರರಾದ ಶ್ರೀಯುತರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕೋಲಸಿರಿಸಿ ಗ್ರಾಮದಲ್ಲಿ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಹೊಂದಿದ್ದು ಹೊರಾಂಗಣ ವಿಭಾಗದಲ್ಲಿ ಅತ್ಯುತ್ತಮ ಪ್ರಥಮ ಬಹುಮಾನವನ್ನ ಮಾನ್ಯ ಮುಖ್ಯ ಅತಿಥಿಗಳ ಅಮೃತ ಹಸ್ತದಿಂದ ಸ್ವೀಕರಿಸುವ ಈಗಳಿಗೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಗಳ ಮಹಾಪುರ. ಇನ್ನು 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಳಾಂಗಣ ವಿಭಾಗದ ಪ್ರಶಸ್ತಿ ವಿಜೇತರು ದ್ವಿತೀಯ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಶ್ರೀ ಮಹಂತೇಶ್ ನಾಯಕ. ಮೂಲತಃ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕೆಂಪಟ್ಟಿ ಗ್ರಾಮದ ಶ್ರೀಮತಿ ರತ್ನವ ಹಾಗೂ ಶ್ರೀ ಗಂಗಾಧರ ದಂಪತಿಯ ಸುಪುತ್ರ ಬಿಇ ಪದವೀಧರ. ಬೆಂಗಳೂರು ನಗರಕ್ಕೆ ನೇಮಕಗೊಂಡಿರುವ ಶ್ರೀ ಮಹಂತೇಶ್ ನಾಯಕ ಇದೀಗ ಅತಿಥಿ ಮಹೋದಯರಿಂದ ಒಳಾಂಗಣ ವಿಷಯದಲ್ಲಿ ದ್ವಿತೀಯರಾಗಿ ಹೊರಹೊಮ್ಮಿದ್ದ ಪ್ರಯುಕ್ತ ಗಣ್ಯರಿಂದ ಬಹುಮಾನವನ್ನ ಸ್ವೀಕಾರ ಮಾಡುತ್ತಿದ್ದಾರೆ. 21ನೇ ಶತಮಾನದಲ್ಲಿ ಪೊಲೀಸ್ ವ್ಯವಸ್ಥೆ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧೀನಗೊಳ್ಳ ಒಳಾಂಗಣ ವಿಷಯದಲ್ಲಿ ಇವರು ದ್ವಿತೀಯರು. ಇನ್ನು ಒಳಾಂಗಣ ವಿಚಾರದಲ್ಲಿ ಅದ್ವಿತೀಯರಾಗಿ ಹೊರಹೊಮ್ಮಿ ಪ್ರಥಮ ಸ್ಥಾನಕ್ಕೆ ಭಾಜನರಾಗಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ. ಮೂಲತಃ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ನಾವಲಗಿ ಗ್ರಾಮದ ಶ್ರೀ ಹನುಮಂತ ಹಾಗೂ ಶ್ರೀಮತಿ ಕಸ್ತೂರಿ ದಂಪತಿಯ ಸುಪುತ್ರ ಬಿಎ ಪದವೀಧರ. ಬೆಂಗಳೂರು ನಗರಕ್ಕೆ ನೇಮಕಗೊಂಡಿರುವ ಶ್ರೀಯುತರು ಇದೀಗ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಳಾಂಗಣ ವಿಷಯಗಳಲ್ಲಿ ಅತ್ಯುತ್ತಮರಾಗಿ ಹೊರಹೊಮ್ಮಿ ಅತಿಥಿ ಮಹೋದಯರಿಂದ ಬಹುಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಪೊಲೀಸ್ ಕೈಪಿಡಿ, ಕರ್ತವ್ಯಗಳು, ಕಾರ್ಯವಿಧಾನಗಳು, ಐಸಿಟಿ, ಸೈಬರ್ ಕ್ರೈಮ್, ವೈರ್ಲೆಸ್, ಸ್ಥಳೀಯ ಹಾಗೂ ವಿಶೇಷ ಕಾನೂನುಗಳು, ಮನೋವಿಜ್ಞಾನ ಇತ್ಯಾದಿ ವಿಷಯಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿ ಪ್ರಥಮ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀ ಯಲ್ಲಾಲಿಂಗ ಪಡದಲ್ಲಿ. ಜೋರಾದ ಚಪ್ಪಾಳೆ. 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪೈಕಿ ಒಳಾಂಗಣ, ಹೊರಾಂಗಣ ಹಾಗೂ ಫೈರ್ ವಿಭಾಗದಲ್ಲಿ ವಿಭಿನ್ನ ಛಾಪು ಮೂಡಿಸಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿ ಅತ್ಯುತ್ತಮರಾಗಿ ಹೊರಹೊಮ್ಮಿ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯನ್ನ ಅತಿಥಿ ಮಹೋದಯದಿಂದ ಪಡೆಯುತ್ತಿದ್ದಾರೆ ಶ್ರೀ ಯಲ್ಲಾಲಿಂಗ ಪಡದಲ್ಲಿ. ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ನಾಗನೂರು ಗ್ರಾಮದ ಲಕ್ಕಪ್ಪ ಶ್ರೀಮತಿ ಗೌರವ ದಂಪತಿಯ ಸುಪುತ್ರ ಬಿಎಸ್ಸಿ ಪದವೀಧರ. ಬೆಂಗಳೂರು ನಗರಕ್ಕೆ ನೇಮಕಗೊಂಡಿರುವ ಯಲ್ಲಾಲಿಂಗ ಪಡದಲ್ಲಿ ಇಂದಿನ ಆಕರ್ಷಕ ಕವಾಯತಿನ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ. ತಂಡದಲ್ಲಿ ಅತ್ಯುತ್ತಮರೆನಿಸಿಕೊಂಡು ಮೊದಲಿಗಾಗಿ ಗಣ್ಯರಿಂದ ಬಹುಮಾನ ಸ್ವೀಕರಿಸಿದ ಪ್ರಶಿಕ್ಷಣಾರ್ಥಿಗಳು ನಮ್ಮ ಮುಂದೆ ಸಾಕ್ತಾ ಇರೋದು ನೀವು ನೋಡ್ತಾ ಇದ್ದೀರಿ. ಅವರಿಗಾಗಿ ಬರಲಿ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ. ಎಲ್ಲ ಬಹುಮಾನ ವಿಜೇತರಿಗೆ ಬಹುಮಾನ ವಿತರಿಸಿದಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸ್ಫೂರ್ತಿದಾಯಕ ಸೇವೆಯ ಚೇತನರು ಡಾಕ್ಟರ್ ಎಂಎ ಸಲೀಂ, IPS, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ. ಬಹುಮಾನಗಳನ್ನು ಸ್ವೀಕರಿಸಿದ ಸಂಭ್ರಮದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ತಮ್ಮ ತುಕಡಿಗಳಿಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಕಳೆದ
10 ತಿಂಗಳ ಬುನಾದಿ ತರಬೇತಿಯ ಅವಧಿಯಲ್ಲಿ ಅವಿಸ್ಮರಣೀಯ ಇಳಿದನಿಗಳ ಸುಂದರ ಕ್ಷಣಗಳನ್ನು ಛಾಯಾಚಿತ್ರವಾಗಿ ಸೆರೆ ಹಿಡಿದು ಸ್ಮೃತಿ ಪಟಲದ ಪರಿವಿಡಿಯಲ್ಲಿ ಪರದೆಯೇ ಇಲ್ಲದಂತೆ ಮತ್ತೆ ಮತ್ತೆ ನೋಡಿ ಪುಳಕಗೊಳ್ಳುವ ಸಂತಸವಿವ ಹೊತ್ತಿಗೆ ಅದುವೇ ಹೆಜ್ಜೆ ಗುರುತು, ಸವಿನೆನಪುಗಳ ಬುತ್ತಿ. ವೇದಿಕೆಯಲ್ಲಿನ ಗಣ್ಯರೀಗ 8ನೇ ತಂಡದ ನಾಗರಿಕ ಪ್ರಶಿಕ್ಷಣಾರ್ಥಿಗಳ ಹೆಜ್ಜೆ ಗುರುತು ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನ ನೆರವೇರಿಸಿದ್ದಾರೆ, ಲೋಕಾರ್ಪಣೆ ಕಳಿಸುತ್ತಿದ್ದಾರೆ. ತಣಿಸಂತರ ಈ ಪೊಲೀಸ್ ತರಬೇತಿ ಶಾಲೆಯ ಒಳ ಆವರಣದಲ್ಲಿ ಲವಲವಿಕೆಯಿಂದ ಈಜಾಡುತ್ತಿದ್ದ ಸುಂದರ ನೆನಪುಗಳೀಗ ಹೆಜ್ಜೆ ಗುರುತಾಗಿ ಲೋಕಾರ್ಪಣೆಗೊಳ್ಳುತ್ತಿದೆ. ನೆನಪುಗಳು, ಸವಿನೆನಪುಗಳು, ಸಾವಿರ ಸಾವಿರ ನೆನಪುಗಳ ಹಿನ್ನೋಟ, ಮನದ ಹೂದೋಟದಲ್ಲಿ ಹೆಜ್ಜೆ ಗುರುತಾಗಿ ಹೊರಹೊಮ್ಮುತ್ತಿದೆ ವೇದಿಕೆಯಲ್ಲಿನ ಗಣ್ಯರಿಂದ. ಜೋರಾದ ಚಪ್ಪಾಳೆ. ಪೊಲೀಸ್ ತರಬೇತಿಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ನೀಡುವ ಪಠ್ಯಕ್ರಮಗಳಿಗನುಸಾರವಾಗಿ ಹಲವಾರು ವಿಷಯಗಳನ್ನೊಳಗೊಂಡ ಈ ಹೆಜ್ಜೆ ಗುರುತು ಕೃತಿ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ತುಂಬಾ ಅನುಕೂಲಕರವಾಗಿರಲಿದೆ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವು ಹಾಗೂ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರು ಆದಂತಹ ಸನ್ಮಾನ್ಯ ಡಾಕ್ಟರ್ ಎಂ.ಎಸ್. ಸಲೀಂ, ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯರವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ತಮ್ಮ ಅತಿಥಿ ಭಾಷಣದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ 8ನೇ ತಂಡದ ಪುರುಷರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನ ಸಮಾರಂಭಕ್ಕೆ ಆಗಮಿಸಿರುವ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಶ್ರೀ ರಮೇಶ್ ಭಾನೋತ್ರವರೇ, ಶ್ರೀ ಡೇಕಾ ಕಿಶೋರ್ ಬಾಬುರವರೇ, ಶ್ರೀ ಸಜ್ಜಿತ್ ರವರೇ, ಶ್ರೀ ಜಯಪ್ರಕಾಶ್ ರವರೇ ಮತ್ತು PTS ಪ್ರಾಂಶುಪಾಲದಂತಹ ಶ್ರೀ ಎಂ ಬಾಬುರವರೇ, ಈ ಪಥಸಂಚಲನಕ್ಕೆ ವಿಶೇಷವಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ವಿವಿಧ ಪೊಲೀಸ್ ತರಬೇತಿ ಶಾಲೆಯ ಮುಖ್ಯಸ್ಥರೇ, ಹಿರಿಯ ಅಧಿಕಾರಿಗಳೇ, ಪೊಲೀಸ್ ತರಬೇತಿ ಶಾಲೆಯ ಹೊರಾಂಗಣ ಮತ್ತು ಒಳಾಂಗಣ ಬೋಧಕ ಮಿತ್ರರೇ, ಎಲ್ಲರಿಗಿಂತ ಮಿಗಿಲಾಗಿ ಈ ಪಥಸಂಚಲನದ ನಮ್ಮ ಪ್ರೀತಿಯ ಯುವ ಪ್ರಶಿಕ್ಷಣಾರ್ಥಿಗಳೇ ಮತ್ತು ಅವರ ಕುಟುಂಬ ವರ್ಗದವರೇ, ಮೊದಲನೇದಾಗಿ ನಾನು ಪ್ರಿನ್ಸಿಪಲ್ PTS ತಣಿಸಂದ್ರ ಮತ್ತು ಅವರ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ಬಹಳ ಚೆನ್ನಾಗಿ ಒಳ್ಳೆ ಕವಾಯತ ಪ್ರದರ್ಶನವನ್ನು, ಒಳ್ಳೆ ತರಬೇತಿ ನೀಡಿ ಇವತ್ತು ಪ್ರದರ್ಶಿಸಿದ್ದಾರೆ. ನನಗೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನಾನು ಈ ಪರೇಡ್ನ ವೀಕ್ಷಣೆ ಮಾಡಲಿಕ್ಕೆ. ಯಾಕಂದರೆ ಪ್ರತಿಯೊಂದು ಕ್ಷಣ ಇವತ್ತು ನಾವು ಐ ಥಿಂಕ್ ತಾವೆಲ್ಲರೂ ನೋಡಿದ್ದೀರಿ. ಒಂದು ಅದ್ಭುತ ಪರೇಡ್ ಅಂತ ಹೇಳಬಹುದು. ಒಂದು ಒಳ್ಳೆಯ ರೀತಿಯಲ್ಲಿ ಸಿಂಕ್ರೊನೈಸೇಷನ್ ಆಗಲಿ, ಟೈಮಿಂಗ್ ಆಗಲಿ, ಡಿಸ್ಟೆನ್ಸ್ ಕವರಿಂಗ್ ಎಲ್ಲನೂ ಸಹ ಬಹಳ ಚೆನ್ನಾಗಿ, ಅದ್ಭುತವಾಗಿ, ಬಹಳ ನೀಟಾಗಿ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಹಾಗೂ ಈ ಪ್ರಶಿಕ್ಷಣಾರ್ಥಿಗಳು ಏನು ಕಷ್ಟ ಬಿದ್ದಿದ್ದಾರೆ ಕಳೆದ 10 ತಿಂಗಳಿಂದ ಇಲ್ಲಿ ಆ ತರಬೇತಿ ಪಡಲಿಕ್ಕೆ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದೇ ಸಮಾಜ ಬೆಳವಣಿಗೆ ಹೊಂದಬೇಕಾದ್ರೆ, ಅಭಿವೃದ್ಧಿ ಪಡಿಬೇಕಾದ್ರೆ ಸುರಕ್ಷತೆಯ ವಾತಾವರಣ ಅಲ್ಲಿ ಬೇಕಾಗುತ್ತದೆ. ಎಲ್ಲಿ ಸುರಕ್ಷತೆ ಇರುವುದಿಲ್ಲ ಅಲ್ಲಿ ಬೆಳವಣಿಗೆ ಆಗೋದಿಲ್ಲ. ತಮ್ಮೆಲ್ಲರೂ ಗೊತ್ತಿದೆ, ಪಾಶ್ಚಿಮಾತ್ಯ ದೇಶಗಳು ಬಹಳ ಒಳ್ಳೆ ಸುರಕ್ಷಿತ ವಾತಾವರಣ ಅಂದರೆ ಸೇಫ್ ಎನ್ವಿರಾನ್ಮೆಂಟ್ ಇರೋದರಿಂದ ಅವರು ಬಹಳಷ್ಟು ಮುಂದೆ ಬರೆದಿರುವಂತಹ ದೇಶಗಳಾಗಿದ್ದಾರೆ. ಅವರು ಬಹಳ ಮುಖ್ಯವಾದ ಅವರ ಬೆಳವಣಿಗೆಗೆ ಕಾರಣ ಏನಂದರೆ ಅಲ್ಲಿ ಸುರಕ್ಷಿತ ಇರುವಂತಹ ವಾತಾವರಣ.
ಆದರೆ ಕೆಲವೊಂದು ದೇಶಗಳು ತಾವು ನೋಡಬಹುದು, ಸುಡಾನ್ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಸೊಮಾಲಿಯಾ ಆಗಲಿ, ಅಂಥ ದೇಶಗಳಲ್ಲಿ ಯಾವುದೂ ಭದ್ರತೆ, ಯಾವುದೇ ಸುರಕ್ಷತೆ ಇಲ್ಲ. ಅದರಿಂದ ಅಂಥ ದೇಶಗಳು ಅಷ್ಟು ಬೆಳೀಲಿಲ್ಲ. ಅದಕ್ಕಾಗಿ ಯಾವುದೇ ಒಂದು ಸಮಾಜದಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಸುರಕ್ಷತೆ ವಾತಾವರಣ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲೂ ಈ ಒಂದು ಜವಾಬ್ದಾರಿಯನ್ನು, ಅಂದರೆ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಸುರಕ್ಷಿತ ವಾತಾವರಣ ಮತ್ತು ಭದ್ರತೆಯನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಪೊಲೀಸ್ ಪಡೆಗಳು ಅಥವಾ ಪೊಲೀಸ್ ಇಲಾಖೆಗಿರ್ತದೆ. ಸೊ ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಶ ಏನಂದರೆ, ಯಾರು ಪೊಲೀಸ್ ಇಲಾಖೆಗೆ ಸೇರ್ತಾರೆ ಅವರು ಒಳ್ಳೆ ಗುಣಮಟ್ಟ ಇರುವಂಥವ್ರು ಮತ್ತು ಒಳ್ಳೆ ಎಜುಕೇಟೆಡ್ ಆಗಿರುವಂಥವ್ರು ಮತ್ತು ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆಯ ಚಾರಿತ್ರ್ಯ ಹೊಂದವರಂಥವ್ರು ಅವ್ರಿಗೆ ನಾರ್ಮಲಿ ಸೆಲೆಕ್ಟ್ ಆಗ್ತಾರೆ. ಮತ್ತು ಅವರಿಗೆ ಒಂದು ಒಳ್ಳೆ ತರಬೇತಿ, ಅಂದರೆ ಒಂದು ತರಬೇತಿ ಯಾವ ಥರ ಇದೆ ಅಂದರೆ, ಒಂದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ನಮ್ಮ ಡಿಟಮ್ ಏನಿದೆ ಅದರ ಪ್ರಕಾರ ನಾರ್ಮಲಿ ಅದನ್ನು ನೀಡಲಾಗುತ್ತದೆ. ಅದರಿಂದ ಸ್ವಲ್ಪ ತರಬೇತಿ ನಮ್ಮದು ಕಠಿಣವಾದ ಒಂದು ತರಬೇತಿ ಇರ್ತದೆ. ಒಳಾಂಗಣ ಆಗಲಿ ಹೊರಾಂಗಣ ಆಗಲಿ ತಾವು ನೋಡಿರ್ಬೋದು. ಬಹುಶಃ ಬಿಗಿನಿಂಗ್ ಅಂದರೆ ತಾವು ಯಾವಾಗ ಇಲ್ಲಿ ಬಂದು ಸೇರಿದ್ದೀರಿ ಆ ಸಮಯದಲ್ಲಿ ಸ್ವಲ್ಪ ಬಹಳಷ್ಟು ಕಷ್ಟ ಥರ ಕಾಣ್ತಾ ಇರ್ಬೋದು. ಬಟ್ ಆದರೆ ಈ ಒಂದು ಸಮಾಜದಿಂದ ಆಯ್ಕೆ ಆಗಿರುವಂತಹ ಒಂದು ಪರಿಶಿಕ್ಷಣಾರ್ಥಿಗಳು ಅಥವಾ ಯಾರು ಯುವಕರು ಯಾರಿದ್ದಾರೆ ಅವರಿಗೆ ಒಳ್ಳೆ ಪೊಲೀಸ್ ಅಧಿಕಾರಿಗಳನ್ನು ಪರಿವರ್ತಿಸಿ ಮತ್ತು ಅವರಿಗೆ ಆ ಒಂದು ಕರ್ತವ್ಯವೇ ಹೋಗುವಂಥ ಮಾಡುವಂಥದ್ದು ಏನು ಕೆಲಸ ಇದೆ ಅದು ನಮ್ಮ ಪೊಲೀಸ್ ತರಬೇತಿ ಶಾಲೆಗಳು ಮತ್ತು ಪೊಲೀಸ್ ಅಕಾಡೆಮಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬರ್ತಾ ಇದೆ. ಇವತ್ತು ನಾರ್ಮಲಿ ಯಾವುದೇ ಒಂದು ಪೊಲೀಸ್ ರೆಕ್ರೂಟ್ ಯಾರು ಪೊಲೀಸ್ ತರಬೇತಿ ಶಾಲೆಗೆ ಬರ್ತಾರೆ ಅವರು ಒಂದು ಅಂದರೆ ಕೆತ್ತನೆ ಆಗ್ತಾ ಇರುವಂತಹ ಒಂದು ಕಲ್ತರ ಇರ್ತಾರೆ. ಅದನ್ನು ಕೆತ್ತನೆ ಮಾಡಿ ಒಂದು ಒಳ್ಳೆ ಮೂರ್ತಿಯಾಗಿ ಅಥವಾ ಒಳ್ಳೆಯ ಒಂದು ಸ್ಟ್ಯಾಚ್ಯೂ ಆಗಿ ಪರಿವರ್ತನೆ ಮಾಡುವಂಥದ್ದು ಜವಾಬ್ದಾರಿ ಪೊಲೀಸ್ ತರಬೇತಿ ಶಾಲೆಗಳು ಇರ್ತದೆ. ಮತ್ತು ಅದು ನಮ್ಮ ಮೈಕಲಾಂಜಲೋ ಅವರು ಒಂದು ಬಹಳ ಒಂದು ವಾಕ್ಯವನ್ನು ಹೇಳಿದ್ದಾರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಲೈಕ್ ಎ ಅನ್ಕಾರ್ವ್ಡ್ ಸ್ಟೋನ್. ಮತ್ತು ಎಲ್ಲ ಸ್ಟೋನ್ನಲ್ಲಿ ಅಥವಾ ಎಲ್ಲ ಒಂದು ಶಿಲೆಗಳಲ್ಲಿ ಒಂದು ಮೂರ್ತಿ ಅಂತೂ ಇದ್ದೇ ಇರ್ತದೆ. ಬಟ್ ಓನ್ಲಿ ಕಷ್ಟ ಏನಿರ್ತದೆ ಅಂದರೆ ಅದು ಚಿಸಲ್ ಮಾಡುವಂಥದ್ದು, ಅದನ್ನು ತರಾಶು ಮಾಡುವಂಥದ್ದು ಮತ್ತು ಅದನ್ನು ಕೆತ್ತನೆ ಮಾಡಿ ಒಂದು ಒಳ್ಳೆಯ ಒಂದು ಸ್ವರೂಪವನ್ನು, ಮೂರ್ತಿಯ ಸ್ವರೂಪವನ್ನು ಕೊಡುವಂಥದ್ದು ಅದು ನನ್ನ ಕೆಲಸ ಅಂತ. ಸೊ ಅದೇ ರೀತಿ ಈ ಪೊಲೀಸ್ ತರಬೇತಿಯಲ್ಲಿ ಈ ಒಂದು ಕೆತ್ತನೆ ಮಾಡುವಂಥದ್ದು, ಕೆತ್ತನೆ ಮಾಡಿ ಒಂದು ಯಾರು ಯುವಕರು ಕಾಲೇಜಿಂದ ಹೊರಗಡೆ ಬಂದಿರುವಂಥ ಯುವಕರು ಯಾರಿರ್ತಾರೆ ಅವ್ರಿಗೆ ಸೆಲೆಕ್ಷನ್ ಆದಮೇಲೆ ಇಲ್ಲಿ ಒಂದು ಒಳ್ಳೆ ಅಧಿಕಾರಿಯನ್ನಾಗಿ ಒಂದು ಪರಿವರ್ತನೆಯನ್ನು ಮಾಡುವಂಥ ಅದು ಕೆಲಸ ತಾವೆಲ್ಲ 10 ತಿಂಗಳಲ್ಲಿ ತಾವು ನೋಡಿರ್ಬೋದು. ಇವತ್ತು ತಮಗೆ ತಾವೇ ನೋಡಿಕೊಂಡ್ರೆ ತಮ್ಗೆ ಗೊತ್ತಾಗುತ್ತೆ. ಬಹುಶಃ 10 ತಿಂಗಳ ಹಿಂದೆ ತಾವು ಒಂದು ಗಾಜಿ ಅಥವಾ ಒಂದು ಮಿರರ್ ಮುಂದೆ ನಿಂತ್ಕೊಂಡಿರುವಾಗ ನಿಮ್ಮ ಪರ್ಸನಾಲಿಟಿ ಹೇಗಿತ್ತು ಮತ್ತು ಈಗ ನಿಮ್ಮ ಪರ್ಸನಾಲಿಟಿ ಹೇಗಿದೆ ಅಂತ ನೀವು ಸ್ವಲ್ಪ ಭಾವಿಸಬಹುದು. ಅದರಲ್ಲಿ ಬಹಳಷ್ಟು ಈಗ ತಮ್ಮ ಬದಲಾವಣೆಗಳು ಆಗಿದೆ. ಯಾಕಂದರೆ ಬಹಳ ಮುಖ್ಯವಾಗಿ, ಯಾಕಂದರೆ ನಾವು ಸಮಾಜದಲ್ಲಿ ಒಂದು ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವಂಥದ್ದು ಮತ್ತು ಅವರ ಜೀವ ಮತ್ತು ಅವರ ರಕ್ಷಣೆ ಮಾಡುವಾಗ ನಮ್ಮ ನಡವಳಿಕೆ ಅಥವಾ ನಮ್ಮ ಏನು ಕರ್ತವ್ಯ ಏನಿದೆ ಅದು ಬಹಳಷ್ಟು ಸೆನ್ಸಿಟಿವ್ ಅಂತ ಹೇಳ್ಬೋದು ಅದು ಇರ್ತದೆ. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸವರು ಸಮಾಜದಲ್ಲಿ ಜನರ ಮಧ್ಯೆ ಕೆಲಸ ಮಾಡುವಂಥದ್ದು. ಸೊ ಜನರ ಮಧ್ಯೆ ಕೆಲಸ ಮಾಡಬೇಕಾದ್ರೆ ನಾವು ಸ್ವಲ್ಪ ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಆಗಿ ಮತ್ತು ಜನಸ್ನೇಹಿಯಾಗಿ ಮತ್ತು ವಿದ್ಯಮ್ರತೆಯಿಂದ ನಾವು ಕೆಲಸ ಮಾಡಬೇಕಾಗುತ್ತದೆ. ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಬೇಕಾದ್ರೆ ಅದಕ್ಕೂ ಸಹ ಸ್ವಲ್ಪ ವಿಶೇಷವಾದ ಒಂದು ತರಬೇತಿ ಹೊಂದಬೇಕಾಗುತ್ತದೆ. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸವ್ರ ಹತ್ರ ಜನ ಬರೋದು ಕಷ್ಟ ಇರುವಾಗ ಮತ್ತು ಸಮಸ್ಯೆ ಇರುವಾಗ ಮತ್ತು ಸಮಸ್ಯೆ ಇರುವಾಗ ಯಾರು ಸಾರ್ವಜನಿಕರು ಬರ್ತಾರೆ ಅವರ ಸಮಸ್ಯೆಗಳನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಪರಿಹಾರ ನೀಡುವಂಥದ್ದು ಮತ್ತು ಅವ್ರಿಗೆ ಅವ್ರ ಕಣ್ಣೀರು ಒರೆಸುವಂಥದ್ದು ಕೆಲಸ ನಾವು ಮಾಡ್ತೀವಿ. ಸೊ ಅದರಿಂದ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ನನಗೆ ಐ ಆಮ್ ವೆರಿ ಶ್ಯೂರ್ ತಾವೆಲ್ಲ ಈ ಇಷ್ಟು 10 ಮಂತ್ಸಲ್ಲಿ ನೀವೇನು ಕಲ್ತಿದ್ದೀರಿ ಅದನ್ನು ಪ್ರಾಕ್ಟಿಕಲ್ ಆಗಿ ತಾವು ಈಗ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ಈ ಸಾರ್ವಜನಿಕರ ರಕ್ಷಣೆ ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ತಮಗಾಗಿ ತಾವು ತೊಡಗಿಸ್ಕೊಳ್ತೀರಾ ಅಂತ ನನಗೆ ಭರವಸೆ ಇದೆ.
ಯಾಕಂದರೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ನಿರ್ಭರ ಅಂತ ಹೇಳ್ಬೋದು. ಸರ್ಕಾರ ಅಂದರೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆನೇ ಬಿಂಬಿಸುವಂಥದ್ದು. ಯಾಕಂದರೆ ಸರ್ಕಾರ ಅಂತ ಯಾವುದೇ ಒಂದು ದಂತದ ಗೋಪುರ ಇರೋದಿಲ್ಲ. ರೋಡಲ್ಲಿ ಅಥವಾ ನಾವು ಬೇರೆ ಕಡೆ ಕಾಕಿ ಬಟ್ಟೆ ಅಥವಾ ಯೂನಿಫಾರ್ಮ್ ಆಫೀಸರ್ ಯಾರು ನೋಡ್ತೀವಿ, ಜನಗಳಿಗೆ ಅದು ಸರ್ಕಾರ ಥರ ಕಾಣುತ್ತೆ. ಸೊ ಅದರಿಂದ ನಮ್ಮ ಜವಾಬ್ದಾರಿಗಳೇನಿರ್ತದೆ ಅದು ಬಹಳ ಅಪಾರವಾಗಿರ್ತದೆ. ಯಾಕಂದರೆ ಸಾರ್ವಜನಿಕರು ನಮಗೆ ನೋಡಿದ್ರೆ ಒಂದು ಸರ್ಕಾರಕ್ಕೆ ನೋಡಿದಂಗೆ ಅವ್ರಿಗೆ ಆ ಭಾವನೆಗಳು ಬರ್ತವೆ. ಸೊ ಅದರಿಂದ ನಮ್ಮ ಪ್ರಯತ್ನಗಳೇನಿರಬೇಕು ಅಂದರೆ ಆದಷ್ಟು ನಾವು ಜನರ ಸೇವೆ ಮಾಡುವಾಗ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುವಾಗ ಅತ್ಯಂತ ಕ್ರಿಯಾಶೀಲತೆಯಿಂದ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕು. ಅತ್ಯಂತ ಒಂದು ರೀತಿಯಲ್ಲಿ ಸೂಕ್ಷ್ಮತೆಯಿಂದ ನಾವು ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ಒಳ್ಳೆಯ ಭಾವನೆ ಬರುವಂಗೆ ಮಾಡಬೇಕು. ಯಾಕಂದರೆ ನಾನು ಅಷ್ಟು ದೇಶಗಳು ನಾನು ಹೋಗಿದ್ದೀನಿ, ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಪೊಲೀಸ್ ವ್ಯವಸ್ಥೆಯನ್ನು ಸಹ ನಾನು ಅಧ್ಯಯನ ಮಾಡಿದ್ದೀನಿ. ಅದು ಬಹಳ ಮುಖ್ಯವಾಗಿ ಅದರಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪೊಲೀಸ್ ಅವರಿಗೆ ಮೊದಲನೇ ಸ್ನೇಹಿತ ಅಂತ ನಾನು ಕರೀತಾರೆ, ಫಸ್ಟ್ ಫ್ರೆಂಡ್ ಅಂತ. ಯಾವುದೇ ಒಂದು ಸಮಸ್ಯೆ ಬಂದಾಗ ಅಥವಾ ಯಾವುದೇ ಒಂದು ಕಷ್ಟ ಬಂದಾಗ ಜನ ಸಾಮಾನ್ಯವಾಗಿ ಅವರು ಮನೆಯವ್ರಿಗೂ ಹೇಳೋದಿಲ್ಲ, ಬಟ್ ಆದರೆ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಯಾಕಂದರೆ ಪೊಲೀಸ್ ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಮತ್ತು ಅವ್ರ ಮೇಲೆ ನಂಬಿಕೆ ಇದೆ. ಸೊ ಆ ನಂಬಿಕೆ ಇರೋದರಿಂದ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಯಲ್ಲಿ ಅವರು ಪೊಲೀಸ್ ಹತ್ರ ಹೋಗ್ತಾರೆ ಮತ್ತು ಒಂದು ಸೇವೆಯನ್ನು ಪಡಿತಾರೆ. ನಾನು ಸ್ವತಃ ನನ್ನದೇ ಒಂದು ಎಕ್ಸ್ಪೀರಿಯನ್ಸು ಸಹ ಆಗಿದೆ, ಪೊಲೀಸವರು ಎಷ್ಟು ಒಳ್ಳೆಯ ರೀತಿಯಲ್ಲಿ ನನಗೆ ಸ್ಪಂದಿಸಿದ್ದಾರೆ ಅಂತ. ಸೊ ಅದೇ ರೀತಿ ನಾವು ಸಹ ಒಂದು ಸಾರ್ವಜನಿಕರಲ್ಲಿ ಒಂದು ಭಾವನೆ ಬರಬೇಕು. ಯಾವುದೇ ಸಮಸ್ಯೆ ಇರಲಿ ಅಥವಾ ಯಾವುದೇ ಪ್ರಾಬ್ಲಮ್ ಇರಲಿ, ನಾವು ಪೊಲೀಸವ್ರ ಹತ್ರ ಹೋದರೆ ನಮ್ಮ ಪ್ರಾಬ್ಲಮ್ ಅಥವಾ ನಮ್ಮ ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಆಗಲಿಕ್ಕೆ ಅಥವಾ ನಮಗೆ ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಒಂದು ಭಾವನೆ ಬರಬೇಕು. ಆ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಯಾಕಂದರೆ ಈಗ ಕಾಲ ಬದಲಾವಣೆ ಆಗಿದೆ, ಭಾಳಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇದೆ ಮತ್ತು ಭಾಳಷ್ಟು ಬದಲಾವಣೆ ಆಗಿದೆ. ಹಿಂದೆ ನಾವು ನೋಡ್ತಿರೋದು ಫಿಸಿಕಲ್ ಕ್ರೈಮ್ಸ್ ಅಂದರೆ ದೈಹಿಕವಾಗಿ ಇರುವಂತಹ ಅಪರಾಧಗಳು ಜಾಸ್ತಿ ಆಗ್ತಾಯಿತ್ತು. ಅಂದರೆ ದರೋಡೆಗಳು, ಸುಲಿಗೆಗಳು, ಕಳ್ಳಕಳುವುಗಳು, ಸಾಮಾನ್ಯ ಕಳುವು ಇದು ಬಹಳ ಜಾಸ್ತಿ ಇರ್ತಾಯಿತ್ತು. ಈಗ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಇರೋದರಿಂದ ಬಹಳಷ್ಟು ಅದನ್ನು ಅಪರಾಧ ಸ್ವರೂಪವೂ ಸಹ ಭಾಳಷ್ಟು ಬದಲಾವಣೆ ಆಗಿದೆ. ಈಗ ಸೈಬರ್ ಅಥವಾ ಡಿಜಿಟಲ್ ಎರೇನಾದಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಬೆಂಗಳೂರು ನಗರದಲ್ಲಿ, ಯಾಕಂದರೆ ನನಗೆ ಹೇಳಿದ ಹಾಗೆ 416 ಪರಿಶಿಕ್ಷಣಾರ್ಥಿಗಳಲ್ಲಿ 240 ಜನ ಬೆಂಗಳೂರು ಸಿಟಿ ಪೊಲೀಸವರೇ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬೆಂಗಳೂರು ಸಿಟಿನಲ್ಲಿ ಸುಮಾರು 28% ಅಷ್ಟು ಇವತ್ತು ಅಪರಾಧಗಳು ಸೈಬರ್ ಅಪರಾಧಗಳು ಆಗ್ತಾ ಇದೆ. ಸೊ ಅದರಿಂದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಮತ್ತು ಟೆಕ್ನಾಲಜಿಕಲ್ ಅಬ್ಸಾರ್ಪ್ಷನ್ ಏನಿದೆ ಅದು ಆ ಪೊಲೀಸವರಿಗೆ ಬಹಳಷ್ಟು ಅವಶ್ಯಕತೆ ಇರ್ತದೆ. ಈಗ ನಾವು ಹೊಸ ತರಬೇತಿ ಕೇಂದ್ರಗಳು ಪ್ರಾರಂಭ ಮಾಡಿದ್ದೀವಿ ಸೈಬರ್ ಅಪರಾಧಗಳನ್ನು ಟ್ರೈನ್ ಅಪ್ ಮಾಡೋದಕ್ಕೆ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದಕ್ಕೆ. ಬಟ್ ಓನ್ಲಿ ಥಿಂಗ್ ಈಸ್ ನೀವು ಸ್ವಲ್ಪ ಮನ್ಸು ಹಾಕಬೇಕಾಗುತ್ತದೆ ಮತ್ತು ಕಲಿಬೇಕು. ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಆ ಲೇಟೆಸ್ಟ್ ಟೆಕ್ನಾಲಜಿಗೆ ಹೊಂದ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಯಾವಾಗಲೂ ಸನ್ನದ್ಧಾಗಿರಬೇಕು. ಸೊ ಅದರಿಂದ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಮುಂದಿನ ದಿನಗಳಲ್ಲಿ ನೀವೀಗ ಪೊಲೀಸ್ ಸ್ಟೇಷನ್ಗಳು ಹೋಗ್ತೀರಿ, ಅಲ್ಲಿ ಪ್ರಾಕ್ಟಿಕಲ್ ಕೆಲಸ ಮಾಡ್ತೀರಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಟೆಕ್ನಾಲಜಿಕಲ್ ಅಬ್ಸಾರ್ಪ್ಷನ್ ಏನಿದೆ ಅದನ್ನು ಬಹಳ ಮುಖ್ಯವಾಗಿ ಬರ್ತದೆ. ಮತ್ತು ಸಮಾಜ ಅಂದಮೇಲೆ ಸ್ವಲ್ಪ ಕಿಡಿಗೇಡಿಗಳು ಇದ್ದೇ ಇರ್ತಾರೆ, ಸ್ವಲ್ಪ ದುಷ್ಟರು ಇರ್ತಾರೆ, ಆಂಟಿ ಸೋಷಲ್ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಇದ್ದೇ ಇರ್ತಾರೆ. ಅವರನ್ನು ಗುರುತಿಸುವಂಥದ್ದು ಮತ್ತು ಗುರುತಿಸಿ ಅವ್ರ ಬಗ್ಗೆ ಮಾಹಿತಿ ಅಂದರೆ ಕ್ರಿಮಿನಲ್ ಇಂಟೆಲಿಜೆನ್ಸ್ ಏನು ಹೇಳಿದೆ ಅದನ್ನು ಪಡೆಯುವಂಥದ್ದು ಮತ್ತು ಅವ್ರ ಮೇಲೆ ಕ್ರಮ ತಗೊಂಡು ಅದನ್ನು ಸದ್ಯಪಡಿಸಿ ಯಾರು ಸಜ್ಜನರು ಮತ್ತು ಒಳ್ಳೆ ಸಾರ್ವಜನಿಕರಿದ್ದಾರೆ ಮತ್ತು ಒಂದು ಯಾಕಂದರೆ ನಾರ್ಮಲಿ 95%ಇಂದ 98% ಜನ ಸಮಾಜದಲ್ಲಿ ತುಂಬ ಒಳ್ಳೆ ಜನ ಇರ್ತಾರೆ. ಅವ್ರ ರಕ್ಷಣೆಗಾಗಿ ನಾವು 1-2% ಯಾರು ಈ ಥರ ದುಷ್ಟರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಶಿಕ್ಷೆಗೆ ಒಳಗಾಗಿಸುವಂಥದ್ದು ಅದು ನಮ್ಮ ಕರ್ತವ್ಯಗಳಿರ್ತದೆ. ಇದರ ಬಗ್ಗೆ ಸ್ವಲ್ಪ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ. ಸೊ ಬಹಳ ಮುಖ್ಯವಾಗಿ ನಾನು ಈಗ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೀನಿ. ಸಮಾಜ ಬದಲಾವಣೆ ಆಗ್ತಾ ಇದೆ, ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇದೆ. ಬಟ್ ಆದರೆ ನಮ್ಮ ಮೌಲ್ಯಗಳು ಬದಲಾವಣೆ ಆಗೋದಿಲ್ಲ.
ನಮ್ಮ ಆದರ್ಶಗಳು ಬದಲಾವಣೆ ಆಗೋದಿಲ್ಲ. ಅದು ಮೌಲ್ಯಗಳು ಮತ್ತು ಆದರ್ಶಗಳು ಯಾವಾಗಲೂ ಸದಾ ಕಾಲದಲ್ಲಿ ಅದು ನಮ್ಮ ಮಾರ್ಗದರ್ಶಕರಾಗಬೇಕಾಗುತ್ತದೆ. ಯಾಕಂದರೆ ಪೊಲೀಸ್ ಇಲಾಖೆ ಸದಾ 146 ವರ್ಷದಿಂದ ಕರ್ನಾಟಕ ರಾಜ್ಯ ಪೊಲೀಸ್, ಹಿಂದೆ ಮೈಸೂರು ಪೊಲೀಸು ಮತ್ತು ಮಹಾರಾಜರ ಪೊಲೀಸೆಲ್ಲ ಏನು ಇತ್ತು, ಏನು ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ, ಆ ಮೌಲ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಮತ್ತು ಆದರ್ಶಗಳನ್ನು ನಾವು ಅದರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗುವಂಥದ್ದು ಅದು ಬಹಳ ಮುಖ್ಯವಾಗಿರ್ತದೆ. ಅದರಿಂದನೇ ನಮಗೆ ಯಶಸ್ಸು ಸಿಗೋದು ಮತ್ತು ಅದರಿಂದನೂ ಸಹ ಅದರಿಂದಲೇ ನಾವು ಒಳ್ಳೆಯ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗೋದು. ಮತ್ತು ಐ ಆಮ್ ವೆರಿ ಶೋರ್ ಆಲ್ ಯಂಗ್ಸ್ಟರ್ಸ್ ಟುಡೇ who are so young and after when they are passing from these portals of this police training school, when they go to their respective police stations, I am sure they will be definitely add value to the entire department and bring great glory to the department. ಇಷ್ಟು ಹೇಳಿ ನಾನು ಇವತ್ತು ಏನು ಒಳ್ಳೆ ತರಬೇತಿ ನೀಡಿ ತಮ್ಮೆಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥಿತವಾದ ಒಂದು ನಿರ್ಗಮನ ಪಥಸಂಚಲನ ಮಾಡಲಿಕ್ಕೆ ಒಂದು ಅದ್ಭುತವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ ಪೊಲೀಸ್ ತರಬೇತಿ ಶಾಲೆಯ ಎಲ್ಲ ಒಳಾಂಗಣ ಮತ್ತು ಹೊರಾಂಗಣ ಬೋಧಕರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ತಮಗೂ ಮತ್ತು ತಮ್ಮ ಎಲ್ಲ ಕುಟುಂಬದವರಿಗೆ ಒಳ್ಳೆ ರೀತಿ ಪರಮಾತ್ಮ ಸುಖ, ಸಂತೋಷ, ಆರೋಗ್ಯ ಎಲ್ಲರಿಗಿಂತ ಜಾಸ್ತಿ ಸನ್ಮಂಗಲ ಉಂಟು ಮಾಡಲಿ ಅಂತ ನಾನು ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಪಥಸಂಚಲನದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ತರಬೇತಿಯ ಮಹತ್ವ ಹಾಗೂ ಇಲಾಖೆಯ ಕರ್ತವ್ಯದ ಅವಧಿಯಲ್ಲಿ ಅವಶ್ಯಕವಿರುವ ಮೌಲ್ಯಯುತ ಸೂಕ್ಷ್ಮ ವಿಚಾರಗಳನ್ನು ಮನದಟ್ಟಾಗುವಂತೆ ತಮ್ಮದೇ ದಾಟಿಯಲ್ಲಿ ಅರುಹಿ ಶುಭ ಹಾರೈಸಿದ ಅತಿಥಿ ಮಹೋದಯರೇ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಯಶಸ್ಸಿಗೆ ಕಾರಣರಾದ ಕಾರಣೀಭೂತರನ್ನು ವಂದಿಸಿ ಕಾರ್ಯಕ್ರಮದ ಸವಿನೆನಪುಗಳ ಹಿನ್ನೆಲೆಯಲ್ಲಿ ನೆನಪಿನ ಕಾಣಿಕೆಯ ಸಮರ್ಪಣೆಯೊಂದಿಗೆ ಆಭಾರವನ್ನು ವ್ಯಕ್ತಪಡಿಸುವುದು. ಈ ಕಾರ್ಯವನ್ನು ನೆರವೇರಿಸಿಕೊಡಲಿದ್ದಾರೆ ತರಬೇತಿ ಶಾಲೆಯ PI ರವರಾದಂತಹ ಹಾಗೂ ಮುಖ್ಯ ಒಳಾಂಗಣ ಬೋಧಕರು ಆದಂತಹ ಮಾನ್ಯ ಶ್ರೀ ಅಲ್ ಪ್ರಭು ಬಿ ಹಿರೇಗೌಡರ್ ರವರು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರ ಅನುಮತಿಯನ್ನು ಕೋರ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ಆರಂಭಿಸ್ತಾ ಇದ್ದೇನೆ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ 8ನೇ ತಂಡದ CPC ರವರುಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MA ಸಲೀಂ IPS ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಪೊಲೀಸ್ ಪಡೆಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿರ್ಗಮನ ಪಥಸಂಚಲನದ ವೀಕ್ಷಣೆಯನ್ನು ಮಾಡಿ ಗೌರವ ವಂದನೆಯನ್ನು ಸ್ವೀಕರಿಸಿ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಸನ್ಮಾನ್ಯರಿಗೆ ನಮ್ಮ ತರಬೇತಿ ಶಾಲೆಯ SP ಮತ್ತು ಪ್ರಾಂಶುಪಾಲರ ಪರವಾಗಿ, ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಪ್ರಾಂಶುಪಾಲರಲ್ಲಿ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರಮೇಶ್ ಬಾನೋತ್ IPS DIGP ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ ವಿಭಾಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರ್ತಾರೆ. ಸನ್ಮಾನ್ಯರು ಆಗಾಗ ನಮ್ಮ ಪೊಲೀಸ್ ತರಬೇತಿ ಶಾಲೆಗೆ ಭೇಟಿಯನ್ನು ನೀಡಿ ತರಬೇತಿಯ ಬಗ್ಗೆ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸನ್ಮಾನರಿಗೆ ನಮ್ಮ ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಡೆಕ್ಕಾ ಕಿಶೋರ್ ಬಾಬು IPS ಪ್ರಾಂಶುಪಾಲರು PTC ನಾಗೇನಹಳ್ಳಿ ಕಲಬುರಗಿ. ಸನ್ಮಾನ್ಯರು ಕಲಬುರಗಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ. ಸನ್ಮಾನ್ಯರಿಗೆ ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಸಜಿತ್ VJ IPS DCP ಈಶಾನ್ಯ ವಿಭಾಗ. ಸನ್ಮಾನ್ಯರು ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ನೀಡಿ ಸಹಕಾರವನ್ನು ನೀಡಿದ್ದಾರೆ. ಸನ್ಮಾನ್ಯರಿಗೆ ಪ್ರಾಂಶುಪಾಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ
ಜಯಪ್ರಕಾಶ್ IPS DCP ಸಂಚಾರ ಉತ್ತರ ವಿಭಾಗ ಕಾರ್ಯಕ್ರಮಕ್ಕೆ ಸೂಕ್ತ ಸಂಚಾರ ಹಾಗೂ ವಾಹನ ಬೆಂಗಾಲು ವ್ಯವಸ್ಥೆಯನ್ನು ನೀಡಿದ್ದಾರೆ. ಸನ್ಮಾನ್ಯರಿಗೆ ಪ್ರಾಂಶುಪಾಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಪಾಪಣ್ಣ SP ಮತ್ತು ಪ್ರಾಂಶುಪಾಲರು PTS ಕಡೂರು, ಶ್ರೀ ನಾಗರಾಜ್ SP ಮತ್ತು ಪ್ರಾಂಶುಪಾಲರು PTS ಹಾಸನ್, ಶ್ರೀ ಚನ್ನಬಸಪ್ಪ P ಹೊಸಮನಿ SP ಮತ್ತು ಪ್ರಾಂಶುಪಾಲರು APTS ಯಲಹಂಕ, ಶ್ರೀ ಮಂಜುನಾಥ್ ಶುಕ್ಲಾ SP ಮತ್ತು ಪ್ರಾಂಶುಪಾಲರು PDMS ಯಲಹಂಕ, ಶ್ರೀ ಅಂಸಿದ್ ಗೋಂದಲೆ SP ಮತ್ತು ಪ್ರಾಂಶುಪಾಲರು KS PTS ಖಾನಾಪುರ, ಶ್ರೀ ನಾಗರಾಜ್ DCP CAR ಉತ್ತರ, ಶ್ರೀ ಕುಮಾರ್ KSPS DYSP ಮತ್ತು ಪ್ರಭಾರ ಪ್ರಾಂಶುಪಾಲರು KSPTS ಚನ್ನಪಟ್ಟಣ. ಎಲ್ಲ ಸನ್ಮಾನ್ಯರಿಗೂ ಪ್ರಾಂಶುಪಾಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆಹ್ವಾನಿತರಿಗೂ 8ನೇ CPC ತಂಡಕ್ಕೆ ತರಬೇತಿಯನ್ನು ನೀಡಿದಂತಹ ಒಳಾಂಗಣ ಮತ್ತು ಹೊರಾಂಗಣ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ, ಅತಿಥಿ ಉಪನ್ಯಾಸಕರಿಗೆ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ, ದ್ವಿಚಕ್ರ ಬೆಂಗಾವಲು ಪಡೆ, ವೈರ್ಲೆಸ್ ವಿಭಾಗ ಮತ್ತು ಅವರ ತಂಡದವರಿಗೆ, ಚಿಕ್ಕಜಾಲ ಸಂಚಾರ ವಿಭಾಗದ PI ಮಂಜೇಗೌಡ ಹಾಗೂ ಅವರ ತಂಡದವರಿಗೆ, ಎಲ್ಲ ಪೊಲೀಸ್ ವಾದ್ಯ ವೃಂದದವರಿಗೆ, ಪ್ರಶಿಕ್ಷಣಾರ್ಥಿಗಳ ಕುಟುಂಬ ವರ್ಗದವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷ ಶೈಲಿಯ ನಿರೂಪಣೆಯಿಂದ ಮೆರುಗುಗೊಂಡಂತಹ ಶ್ರೀಮತಿ ಮಧುಮಿತಾ GV ಕೇದಾರ್ನಾಥ್, ಶ್ರೀಮತಿ ಲಕ್ಷ್ಮಿ R PSI CID ಮೈಸೂರು, ಶ್ರೀ ಇಮ್ತಿಯಾಜ್ ರಟ್ಟಿಹಳ್ಳಿ AHC APTS ಯಲಹಂಕ, ತಮ್ಮೆಲ್ಲರಿಗೂ ಮಾನ್ಯ ಪ್ರಾಂಶುಪಾಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ, ಅಂತಿಮವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ನಮ್ಮ ತರಬೇತಿ ಶಾಲೆಯ ಪ್ರಾಂಶುಪಾಲರ ಪರವಾಗಿ, ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಪರವಾಗಿ ವಂದನೆಗಳನ್ನು ಕೋರ್ತಾ, ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಗಮನ ಪಥಸಂಚಲನಕ್ಕೆ ಆಗಮಿಸಿದಂತಹ ಸರ್ವರಿಗೂ ವಂದನೆಯನ್ನು ಸಲ್ಲಿಸಿದಂತಹ ಶ್ರೀ ಅಲ್ಲಮ ಪ್ರಭು ಬಾ ಹಿರೇಗೌಡರ್, ಮುಖ್ಯ ಕಾನೂನು ಬೋಧಕರು, ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಇವರಿಗೆ ಧನ್ಯವಾದಗಳು ಸರ್. ಈಗ ನಿರ್ಗಮ ಪಥಸಂಚಲನದ ಅಂತಿಮ ಪ್ರಕ್ರಿಯೆ ಪೀಲ್ ಆಫ್ ಪೆರೇಡ್. ವಿಧಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಪೆರೇಡ್ ಕಮಾಂಡರ್ ಶ್ರೀ ಕಿಶೋರ್ ದ್ಯಾವಪ್ಪ ನಾಯ್ಕರ್ ಅವರು ವೇದಿಕೆಯಲ್ಲಿನ ಗಣ್ಯರಲ್ಲಿ ಈಗ ಅನುಮತಿಯನ್ನು ಕೋರಲಿದ್ದಾರೆ. ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರದಲ್ಲಿ ನಡೆದಿರುವ 8ನೇ ತಂಡದ ಪುರುಷ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಂತಿಮ ಘಟ್ಟ ನಿರ್ಗಮನ ನಡೆಗಾಗಿ ಮಾನ್ಯರಲ್ಲಿ ಅನುಮತಿ. ವಿತರಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅತಿಥಿ ಮಹೋದಯರಿಂದ ಅನುಮತಿಯನ್ನು ಪೆರೇಡ್ ಕಮಾಂಡರ್ ಈಗ ತುಕಡಿಗಳಿಗೆ ನಿರ್ಗಮನ ಪಥ ಸಂಚಲನದ ಪೀಲ್ ಆಫ್ ಪೆರೇಡ್ಗೆ ಮುಂದಿನ ಆದೇಶಗಳನ್ನು ನೀಡಲಿದ್ದಾರೆ.
ಹಾಗೆ ಪದ್ಯಕ್ಕೆ ತೆರಿಗೆ Peel off parrot. Peel off parrot. ತಾವು ಕಲಿತ ವಿದ್ಯಾರ್ಥಿ ಕಲಿಸಿದ ಬೋಧಕ ವೃಂದಕ್ಕೆ ವೈಯಕ್ತಿಕ ಶಸ್ತ್ರವಂದನೆಯನ್ನು ಭಾವನಾತ್ಮಕವಾಗಿ ಸಲ್ಲಿಸಿ ಗೌರವ ವಿದಾಯ ಕೋರುವ ಪ್ರಕ್ರಿಯೆ ವಿದಳನ ಪ್ರಕ್ರಿಯೆ. ಕಲಿಕೆ ನಿರಂತರ, ಗುರುವಂದನೆ ಅಜರಾಮರ. ಅಂತಹ ಉನ್ನತ ಗುರುವಂದನಾ ಸಮಾರಂಭದಂತೆಯೂ ಕಾಣುವ ಈ ಪೀಲ್ ಆಫ್ ಪರೇಡ್ನ ಹಿನ್ನೆಲೆಯಲ್ಲಿ WR ರಾಕ್ಸ್ ವಿರಚಿತ ಭಾವನಾತ್ಮಕವಾಗಿ ಬರೆದ ಶಿವನೂತನ ಗೀತೆ ದಿ ಹಾಲ್ ಲ್ಯಾಂಡ್ ಸೈಡ್ ನೇಪಥ್ಯದಲ್ಲಿ ಮೂಡಿಬರುತ್ತಿದೆ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ಸಮಗ್ರತೆ, ಅನನ್ಯತೆಯಲ್ಲಿ ಐಕ್ಯತೆಯನ್ನು ಕಾಪಾಡಲು ಪಣತೊಟ್ಟ ಪೊಲೀಸ್ ಯೋಧರು ತಾವೆಂದು ಗಂಭೀರ ಬದನಾಲಂಕೃತರಾಗಿ ಅರ್ಪಿಸುತ್ತಾ ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. ಬಂಧುಗಳು, ಸರ್ವರಲ್ಲೂ ಸವಿನೆನಪಾಗಿ ಉಳಿಯಬಲ್ಲ ಅತ್ಯಂತ ಅವಿಸ್ಮರಣೀಯ ಕ್ಷಣವಿದೆ. ಪೊಲೀಸ್ ತರಬೇತಿ ಶಾಲೆ ಧಣಿಸಂದ್ರ ಸಂಪಿಗೆಹಳ್ಳಿ ಬೆಂಗಳೂರಿನಲ್ಲಿ ನಡೆದಿರುವ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮದ ಅಂತಿಮ ಘಟ್ಟ ನಿರ್ಗಮನ. ಸ್ನೇಹ ಸ್ಮರಣೆ ಬೀಳ್ಕೊಡಿ ಎಲ್ಲ ಪ್ರಯತ್ನಾರ್ಥಿಗಳು ನವ ಆರಕ್ಷಕರಾಗಿ ನಾಡಿನ ಸೇವೆಗಾಗಿ ತೆರಳು ಹೆಜ್ಜೆಯೆಂದರೆ ಹೆಜ್ಜೆಯನ್ನ ನಿಧಾನವಾಗಿ ಮುಂದೆ ಸಾಗಿ ಬರುತ್ತಾರೆ. ಭವ್ಯ ವೇದಿಕೆ ಅಲಂಕೃತ ಸನ್ಮಾನ್ಯರಿಗೆ ಶಸ್ತ್ರ ಗೌರವವಂದನೆಯನ್ನು ಸಲ್ಲಿಸಿ ಆಶೀರ್ವಾದ ಪಡೆದ ಮಾನ್ಯರ ಸಲಹೆ, ಸೂಚನೆ, ಮಾರ್ಗದರ್ಶನ ಸ್ಫೂರ್ತಿಯಾಗಿ ಬೆಳೆದು ಕಾನೂನು ರಕ್ಷಣೆಯ ಸಿಪಾಯಿಗಳಾಗಿ ಸಿದ್ಧರಾಗಿ ಶಾಂತಿ ಸುವ್ಯವಸ್ಥೆಯ ಶಾಂತಿಯ ತೋಟ ನಿರ್ಮಾಣ ಕಾಯಕದಲ್ಲಿ ಕಾಯಕ ಯೋಗಿಗಳಾಗಿ ಸತ್ಯ, ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆಯ ಪ್ರತೀಕವಾಗಿ ದೇಶದ ಆಂತರಿಕ ಭದ್ರತೆಯಲ್ಲಿ ಆರಕ್ಷಕರ ಪಾತ್ರ ಬಹುಮುಖ್ಯ ಎಂದು ಅರಿತು ಕರ್ನಾಟಕ ರಾಜ್ಯ ಪೊಲೀಸ್ ಎಂಬ ದೇವರ ಕೆಲಸ ನಿರ್ವಹಿಸಲು ಪೊಲೀಸ್ ತರಬೇತಿ ಶಾಲೆ ಧಣಿಸಂದ್ರ ಕವಾಯಿತು ಮೈದಾನದಿಂದ ಎಡ ಮತ್ತು ಬಲಪಾರ್ಶ್ವಗಳನ್ನು ನಿರ್ಗಮಿಸುತ್ತಿದ್ದಾರೆ. ನಮ್ಮ ನವ ಆರಕ್ಷಕರಿಗೆ ಬರಲಿ ತಮ್ಮೆಲ್ಲರಿಂದ ಶುಭ ಆಶೀರ್ವಾದದ ಜೋರಾದ ಚಪ್ಪಾಳೆಗಳು. ಕರ್ನಾಟಕ ರಾಜ್ಯ ಪೊಲೀಸ್ ನೌಕೆಯ ನಾವಿಕರು, ನಮ್ಮ ನೆಚ್ಚಿನ DG ಅಂಡ್ IG ಸಾಹೇಬರು ಮಾನ್ಯರ ಮಾರ್ಗದರ್ಶನ ಸ್ಫೂರ್ತಿಯೊಂದಿಗೆ ಕರ್ತವ್ಯ ಪಾಲಕರಾಗಿರುತ್ತಾರೆ ನಮ್ಮ ಕರ್ನಾಟಕದ ಪೊಲೀಸರು. ಕಳ್ಳತನ, ವಂಚನೆ, ಮೋಸಗಾರರಿಗೆ ಸದಾ ದುಸ್ವಪ್ನವಾಗಿರುತ್ತಾರೆ ನಮ್ಮ ಕರ್ನಾಟಕದ ಆರಕ್ಷಕರು. ಡಿಸಿಪ್ಲಿನ್, ಟರ್ನ್ ಎಂದೆಂದಿಗೂ ಮರೆಯದೆ ಕರ್ತವ್ಯದಲ್ಲಿ ಅಳವಡಿಸಿಕೊಂಡು ಸೇವೆ ಸಲ್ಲಿಸುವವರು ನಮ್ಮ ನವ ಆರಕ್ಷಕರು. ಲಾಠಿಯ ಹಿಡಿದು ಸೇವೆಗೆ ಹೊರಡುವ ಆರಕ್ಷಕರು, ನೆಮ್ಮದಿ ಬಯಸದೆ ಸೇವೆಯ ಪೂಜೆಯು ನ್ಯಾಯದೇವತೆಯ ಪಾಲನೆ. ಸತ್ಯ ಧರ್ಮವ ನ್ಯಾಯವೇ ಕಾಕಿ ಜಗದ ನಿಯಮದ ಗಮನೆ ಯೋಧ. ಕರ್ನಾಟಕ ರಾಜ್ಯ ಪೊಲೀಸ್ ನೋಡಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಧಣಿಸಂದ್ರದ ನಿರ್ಗಮನ ಪಥ ಸಂಚಲನದ ಈ ನಿರ್ಗಮನ ನಡೆ ನೋಡಿ. ಹಗಲಿರುಳೆನ್ನದೆ ಕಾಯುತ್ತಲಿರಲಿ, ನ್ಯಾಯದ ಕಾರ್ಯವ ಬಿಡಲಿಲ್ಲ. ಬಂದೋಬಸ್ತ್ ಬರಲಿ, ತುರ್ತು ಪರಿಸ್ಥಿತಿ ಬರಲಿ, ಬಾಕಿಯ ಧರಿಸುವ ಸಿಂಹಗಳು. ಮೋಸ ವಂಚನೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಟ್ಟ ಹಾಕುವ ವೀರ ಸಿಂಹಗಳು. ಕರ್ನಾಟಕ ರಾಜ್ಯ ಪೊಲೀಸ್ ನೋಡಿ ಪೊಲೀಸ್ ತರಬೇತಿ ಶಾಲೆ ನಿರ್ಗಮನ ಪಥ ಸಂಚಲನದ ಈ ನಿರ್ಗಮನ ನಡೆ ನೋಡಿ. ನವ ಯೋಧರಿಗೆ ತಮ್ಮೆಲ್ಲರಿಂದ ಮತ್ತೊಮ್ಮೆ ಆಶೀರ್ವಾದದ ಜೋರಾದ ಚಪ್ಪಾಳೆಗಳ ಮಹಾಪುರ. ಹೊಸ ಹ್ಯಾಂಡಲ್ ಕೊಟ್ಟು ಭಾರವಾದ ಹೆಜ್ಜೆಗಳನ್ನಿಟ್ಟು ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. ಸವಿ ನೆನಪುಗಳ ಸುಳಿಯಲ್ಲಿ ಸಿಕ್ಕ ಹೃದಯನ್ನು
ನಿಶ್ಚಲತೆಗೆ ತರುವ ಧಾಟಿಯಲ್ಲಿ ತುಂಬಿದ ಹೃದಯಗಳಿಂದ ಸಂತಸದ ವಿದಾಯ ಕೋರುವಂತೆ ವಂದಿಸಿ ಸಾಗುತ್ತಿದ್ದಾರೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರೆಸುವುದು, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರೆಸುವುದು, ಹೊಸ ಯುಕ್ತಿ ಹಳೆ ತತ್ವದ ಮೂಲ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ನೀಡಲಿದೆ. ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಬದ್ಧರಾಗುವ ನಿಮಿತ್ತ ಯಶಸ್ವಿ ತರಬೇತಿ ಪಡೆದು ಸಮಾಜಮುಖಿ ಕಾರ್ಮಿಕರು ಇಂದು ವಿಧಿಬದ್ಧವಾಗಿ ಸಾಮಾಜಿಕ ಸೇವೆಗೆ, ಸಾಮಾಜಿಕ ಜೀವನಕ್ಕೆ ಅಡಿಯಿಡುವ ಮುನ್ನ ತಮ್ಮ ದೇಗುಲಕ್ಕೆ ಒಂದು ವೃತ್ತಕ್ಕೆ ಭಾರವಾದ ಸಂತಸವಾದ ವಂದನೆಯನ್ನ, ವೈಯಕ್ತಿಕ ಶಸ್ತ್ರ ವಂದನೆಯನ್ನ ಸಲ್ಲಿಸುತ್ತಾ ಟಿಸಿಲವರು ಮುಂದೆ ಸಾಗುತ್ತಿದ್ದಾರೆ. ಶಾಲೆ ಈ ಸಂದರ್ಭದಲ್ಲಿ ಖಾದಿ ತರಬೇತಿ ಪಡೆದವರು ನಾವು ಎಂದು ಸ್ಪರ್ಧಾತ್ಮಕ ಜಗದಲ್ಲಿ ಹಗಲಿರುಳು ಶ್ರಮ ವಹಿಸಿ ಸಾಧನೆಯ ಶಿಖರವೇರಿದವರು ನಾವು. ದರ್ಜೆ ಯಾವುದಾದರೂ ಸರ್ಕಾರದ ಕೆಲಸ ದೇವರ ಕೆಲಸವಲ್ಲವೇ, ಕಾಯಕವೇ ಕೈಲಾಸ ಎಂಬ ನಾನುಡಿಯಂತೆ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಡಗರ ಸಂಭ್ರಮಾಚರಣೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನೋಡಿ ಮುಂದೆ ಸಾಗುತ್ತಿದ್ದಾರೆ. ಬಂಧುಗಳೇ, ಬರಲಿ ತಮ್ಮೆಲ್ಲರಿಂದ ಈ ಮಕ್ಕಳ ಸಾಧನೆಗೆ ಆಶೀರ್ವಾದವೇ ಶ್ರೀರಕ್ಷೆಯಾಗಿರುವ ಜೋರಾದ ಚಪ್ಪಾಳೆಗಳು. ನಿಷ್ಠೆ, ನಿಷ್ಠೂರ ಎದುರುಗಳನ್ನು ದಾಟುವ ಸೇವೆಗಳಿಗಾಗಿ 7 ಗುಂಡಿಗಳನ್ನು ಧರಿಸಿ ಘಾತುಕತನವನ್ನು ಮೆಟ್ಟುವ ಬೂಟು ಧೈರ್ಯಕ್ಕೆ, ಹಿಟ್ಟತನದಿ ಎಡೆಯೊಡ್ಡುವ ಬೆಲ್ಟು ಶೌರ್ಯಕ್ಕೆ, ಧೀರತನದಿ ತಾಮನ್ನು ಎತ್ತಿರುವ ಹ್ಯಾಟು ಧಕ್ಕೆ ಬಾರದಂತೆ ನೋಡಿಕೊಳ್ಳಲು ತಯಾರಾಗಿದ್ದೇವೆ ನಾವು ಎನ್ನುತ್ತಾ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಯಶಸ್ಸಿನ ತಂಡ ಇಂದು ನಿಮ್ಮ ಶುಭ ಹಾರೈಕೆಯ ಆಶೀರ್ವಾದ ಪಡೆದು ಪುಣ್ಯವಂತರಾಗಿ ಮುಂದೆ ಸಾಗುತ್ತಿದ್ದಾರೆ. ಬಂಧುಗಳೇ, ಬರಲಿ ತಮ್ಮೆಲ್ಲರಿಂದ ಈ ಮಕ್ಕಳ ಸಾಧನೆಗೆ ಆಶೀರ್ವಾದವೇ ಶ್ರೀರಕ್ಷೆಯಾಗಿರಲಿರುವ ಜೋರಾದ ಚಪ್ಪಾಳೆಗಳು. ನಿಷ್ಠೆ, ನಿಷ್ಠೂರ, ನೀತಿ, ನಿಯತ್ತು, ನಿಷ್ಪಕ್ಷಪಾತ, ನಿರಂತರತೆ ಹಾಗೂ ನಿರಾತಂಕವೆಂಬ 7 ಮಜಲುಗಳನ್ನು ದಾಟುವ ಸೇವೆಗಳಿಗಾಗಿ 7 ಗುಂಡಿಗಳನ್ನು ಧರಿಸಿ ಘಾತುಕತನವನ್ನು ಮೆಟ್ಟುವ ಬೂಟು ಧೈರ್ಯಕ್ಕೆ, ದಿಟ್ಟತನದಿ ಎದೆಯೊಡ್ಡುವ ಬೆಲ್ಟು ಶೌರ್ಯಕ್ಕೆ, ಧೀರತನದಿ ಕಾನೂನು ಎತ್ತಿ ಇಡುವ ಹ್ಯಾಟು ಕೀರ್ತಿಗೆ, ದುಷ್ಟರನ್ನು ಸದೆಬಡೆಯುವ ಲಾಠಿ ಯಶಸ್ಸಿಗೆ ಎಂಬ ಅಸ್ತ್ರಗಳನ್ನು ಮೈಗೇರಿಸಿಕೊಂಡು ನಮ್ಮ ಆರಕ್ಷಕ ಇದೀಗ ಅತಿಥಿ ಮಹೋದಯರಿಗೆ ನಿರ್ಗಮನ ಪಥ ಸಂಚಲನದ ಅಂತಿಮ ವಂದನೆಯನ್ನು ಸಲ್ಲಿಸಿ ಸಾಗುತ್ತಿದ್ದಾರೆ. 14 ತುಕಡಿಗಳನ್ನು ಮುನ್ನಡೆಸಿದ ಕವಾಯತಿನ ನಾಯಕರು ಇದೀಗ ಅತಿಥಿ ಮಹೋದಯರಿಗೆ ವಂದನೆಯನ್ನು ಸಲ್ಲಿಸಿ ಮುನ್ನಡೆದಿದ್ದು, ಕವಾಯತಿನ ಯಶಸ್ವಿ ಪ್ರದರ್ಶನದ ಖಡ್ಗಧಾರಿ ಪರೇಡ್ ಕಮಾಂಡರ್ಗಳು ಗಣ್ಯರಿಗೆ ವಂದಿಸಿ ಮುಂದೆ ಸಾಗುತ್ತಿದ್ದಾರೆ. ಕರ್ನಾಟಕ ಪೊಲೀಸ್ ನಮ್ಮ ನಿರ್ಗಮನ ಪಥ ಸಂಚಲನ ಎಂದು ನಿರ್ಗಮಿಸಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಈ ಅದ್ಭುತ ಕಾರ್ಯಕ್ರಮ ನಿರ್ಗಮನ ಪಥ ಸಂಚಲನ ಇದೀಗ ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದಲ್ಲಿ ನಡೆದಿರುವ ಈ ಐತಿಹಾಸಿಕ ಕ್ಷಣ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ. ಈ ಒಂದು ಕಾರ್ಯಕ್ರಮ ಅತ್ಯುನ್ನತ ಮಟ್ಟದಲ್ಲಿ ಲೋಕಪ್ರಿಯವಾಗಲು ಮೂಲ ಕಾರಣೀಭೂತರಾಗಿರುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ವಾದ್ಯವೃಂದ. ಕೆಎಸ್ಆರ್ಪಿ 3ನೇ ಪಡೆ ಶ್ರೀ ನಾರಾಯಣ ಸ್ವಾಮಿ, ಕೆಎಸ್ಆರ್ಪಿ 4ನೇ ಪಡೆ ಶ್ರೀ ನರಸಿಂಹಗೌಡ ಹೆಡ್ ಕಾನ್ಸ್ಟೇಬಲ್, ಕೆಎಸ್ಎಸ್ಎಫ್ನ 1ನೇ ಪಡೆ ಶ್ರೀ ಗಂಗಾಧರ ಎಆರ್ಎಸ್ಐ, ಸಿಎಆರ್ ದಕ್ಷಿಣ ಘಟಕದ ಶ್ರೀ ಶೈಲೇಶ್ ಕೆಎಂ ಕಡಪಡ್, ಎಆರ್ಎಸ್ಐ ಅವರ ಸ್ವಾಗತದಲ್ಲಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಸಿಪಿಯು ಕದಂ ಕದಂ ಬಡಾಯಿಗ, ಅಮ್ರಾಜ್, ಭಾರತ್ ಕಿ ಜವಾನ್ ಇಂತಹ ಶ್ರಾವ್ಯ ಸಂಗೀತಗಳ ಮೂಲಕ ನಿರ್ಗಮನ ಪಥ ಸಂಚಲನವನ್ನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಮೂಡಿಬರಲು ಕಾರಣೀಭೂತರಾಗಿರುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ವಾದ್ಯ ಕುಟುಂಬದ ವೀರ ಸಿಪಾಯಿಗಳ ತಂಡ. ಬರಲಿ ಬಂಧುಗಳೇ, ತಮ್ಮೆಲ್ಲರಿಂದ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಎ. ಸಲೀಂ IPS ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಬೆಂಗಳೂರಿನವರಿಗೆ ಅಭಿನಂದನಾಪೂರ್ವಕವಾಗಿ ಶುಭಾಶಯದ ಜೋರಾದ ಚಪ್ಪಾಳೆ.
ಬೆಂಗಳೂರಿನಲ್ಲಿ ನಡೆದಿರುವ 8ನೇ ತಂಡದ ಪುರುಷ ನಾಗ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು. ಬಂಧುಗಳು, ಅವಿಸ್ಮರಣೀಯ ಕ್ಷಣಗಳನ್ನ ಛಾಯಾಚಿತ್ರದಲ್ಲಿ ಸೆರೆ ಹಿಡಿಯುವ ಕಾರ್ಯ ವೇದಿಕೆಯಲ್ಲಿ ಚಾಲನೆಯಲ್ಲಿದೆ. ಕಾರ್ಯಕ್ರಮದ ಅತಿಥಿ ಮಹೋದಯರು ಹಾಗೂ ಆಹ್ವಾನಿತ ಅತಿಥಿ ಗಣ್ಯರೊಂದಿಗೆ ವಿಜೇತ ಪ್ರಶಿಕ್ಷಣಾರ್ಥಿಗಳು ಛಾಯಾಚಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಯಶಸ್ಸಿನ ಸಂಭ್ರಮ ಈಗ ಸ್ಮರಣೆಯಲ್ಲಿ ನಿಲ್ಲುವಂತಹ ಅವಿನಾಭಾವ ಸಂಬಂಧದ ಅಂತಿಮ ವಿದಾಯವನ್ನ ಹಾಗೂ ಆ ಸ್ಮರಣಿಕೆಯನ್ನ ಛಾಯಾಚಿತ್ರದಲ್ಲಿ ಕಂಡುಕೊಳ್ಳುವ ನಿಮಿತ್ತದಲ್ಲಿ ಎಲ್ಲ ವಿಜೇತ ಪ್ರಶಸ್ತಾರ್ಥಿಗಳು ಗಣ್ಯರೊಂದಿಗಿದ್ದಾರೆ. ಅವರಿಗಾಗಿ ಬರಲಿ ನಿಮ್ಮಲ್ಲಿಂದ ಜೋರ ಚಪ್ಪಾಳೆ.